ಕರ್ತನ ಘನವುಳ್ಳ ನಾಮಕ್ಕೆ ಯುಗಾಂತರಗಳಲ್ಲಿಯೂ ಇದ್ದ ಹಾಗೆ ಇವತ್ತು ಯಾವತ್ತೂ ಕೂಡ ಸ್ತೋತ್ರ ಉಂಟಾಗಲಿ. ವಾರದ ಮೊದಲನೇ ದಿನ ಕರ್ತನನ್ನು ನಾವು ಆರಾಧಿಸುವ ಹಾಗೆ ಆತನು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸ್ತಾ ಬಂದಿದ್ದಾನೆ ಮತ್ತು ಆತನ ಮಕ್ಕಳಾದ ನಾವು ಆತ್ಮಿಕವಾಗಿ ಬಲಗೊಳ್ಳಿಕ್ಕಾಗುವಂತೆ ಈ ಲೋಕದ ಯಾತ್ರೆಯಲ್ಲಿ ನಾವು ಆತ್ಮನಿಂದ ನಡೆಸಲ್ಪಡುವ ಹಾಗೆ ಆತನ ಕೃಪೆ ತೋರಿ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾವು ಈಗಾಗಲೇ ನಾವು ಸ್ಲೈಡ್ನಲ್ಲಿ ನೋಡಿದ ಹಾಗೆ ಯೋಸೇಫನು ಅರಿಮಥಾಯದ ಯೋಸೇಫನ ಕುರಿತಾಗಿ ಕೆಲವು ವಾಕ್ಯ ಭಾಗಗಳನ್ನು ಸತ್ಯವೇದದಿಂದ ನಾವು ಧ್ಯಾನ ಮಾಡ್ತಾ ಬರುವಂಥವರಾಗಿರೋಣ. ಅದಕ್ಕೆ ಆ ವಾಕ್ಯ ಭಾಗಗಳಿಗೆ ನಾವು ಕೊಟ್ಟಿರುವಂಥ ಒಂದು ಟೈಟಲ್ ಅದು ಸೆಪರೇಟೆಡ್ ಲೈಫ್ ಎಂಬುದಾಗಿ. ಕ್ರಿಸ್ತಿಯ ಜೀವಿತ ಒಂದು ಪ್ರತ್ಯೇಕಿಸಲ್ಪಟ್ಟಂಥ ಒಂದು ಜೀವಿತ ಎಂಬುದಾಗಿ ನಾವು ಆ ಒಂದು ಶೀರ್ಷಿಕೆಯಡಿ ಯೋಸೇಫನ ಚರಿತ್ರೆಯನ್ನು ಸ್ವಲ್ಪ ಹೊತ್ತು ನಾವು ಕಲಿಯುತ್ತಾ ಬರುವಂಥವರಾಗಿರೋಣ. ಕ್ರಿಶ್ಚಿಯನ್ ಲೈಫ್ ಈಸ್ ಎ ಸಪರೇಟೆಡ್ ಲೈಫ್ ಎಂಬುದಾಗಿ. ಸಪರೇಷನ್ ಎಂಬುದಾಗಿ ನಾವು ನೋಡುವಾಗ ಪ್ರತ್ಯೇಕತೆ ಎಂಬುದಾಗಿ ಹೇಳುವಾಗ ಅವರ ಜೊತೆಯಲ್ಲಿ ನಡೆಯದೇ ಇರುವಂಥದ್ದು, ನಾಟ್ ಟುಗೆದರ್ ಅಂತ, ಅವರ ಸಂಗಡವನ್ನು ಬಿಟ್ಟು ಬಿಡುವಂಥದ್ದು, ಅವರ ಸಂಗಡ ಸೇರದೇ ಇರುವಂಥದ್ದು. ನಮಗೆ ಯಾವ ಒಂದು ಮಾರ್ಗವನ್ನು ದೇವರು ತೆರೆದಿದ್ದಾನೋ ಆ ಮಾರ್ಗದಲ್ಲಿ ನಾವು ಸ್ಥಿರಚಿತ್ತರಾಗಿ ಮತ್ತು ಸ್ವತಂತ್ರವಾಗಿ ಮುಂದೆ ನಡೆಯುವಂಥದ್ದು. ನಮಗೆ ದೇವರು ಅನ್ಯರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿ ವಾಸ ಮಾಡ್ರಿ ಎಂಬುದಾಗಿ ಹೇಳಿದ್ದಾನೆ. ಇಸ್ರೇಲರು ಕೂಡ ಲೋಕದೊಳಗೆ ಅವರು ಒಂದು ವಿಶಿಷ್ಟವಾದಂತಹ ಜನಾಂಗ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಐಗುಪ್ತ ದೇಶದಿಂದ ಬಿಡಿಸಲ್ಪಟ್ಟಂಥ ಇಸ್ರಾಯೇಲರು ಅವರು ಅರಣ್ಯದಲ್ಲಿ 40 ವರ್ಷ ಪ್ರಯಾಣ ಮಾಡುವಾಗ ಬೇರೆ ಯಾವ ಜನಾಂಗಕ್ಕೂ ಇಲ್ಲದಂಥ ವಿಶೇಷವಾದಂಥ ಒಂದು ಸಹಾಯವನ್ನು ದೇವರು ಆತನು ತನ್ನ ನಿವಾಸದಿಂದ ಪರಲೋಕದಿಂದಲೇ ಅವರಿಗೆ ಮಾಡುತ್ತಾ ಬಂದದ್ದನ್ನು ನಾವು ನೋಡ್ತೇವೆ. ಆದರೆ ಇಸ್ರಾಯೇಲರು ಈ ಲೋಕದಲ್ಲಿದ್ದರು. ದೇವರು ಉನ್ನತ ಲೋಕದಲ್ಲಿರುವ ಆತನ ಸಹಾಯವನ್ನು ಹೊಂದಿದಂಥ ಇಸ್ರಾಯೇಲರು ಈ ಲೋಕದಲ್ಲಿ ಅನ್ಯರ ಮಧ್ಯದಲ್ಲಿ ಅವರು ನಡೆಯುವಾಗ ಅವರು ಬೇರೆ ಜನಾಂಗಗಳಂತಲ್ಲ, ಅವರು ವಿಶಿಷ್ಟವಾದಂತಹ ಜನಾಂಗ ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿರುವುದನ್ನು ನಾವು ನೋಡ್ತೇವೆ. ಜೊತೆಯವರ ಮಧ್ಯದಲ್ಲೇ ಇವರು ನಮ್ಮಂತಲ್ಲ, ಇವರು ಬೇರೆ ಜನಗಳಂತಲ್ಲ ಎಂಬಂಥ ಒಂದು ಪ್ರತ್ಯೇಕತೆ ಕ್ರಿಸ್ತಿಯ ಜೀವಿತದಲ್ಲಿ ಕಂಡು ಬರಬೇಕೆಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಹೇಗೋ ಈಗ ಲೋಕದವರ ಸಂಗಡ ಇಜ್ಜೋಡಾದರೆ, ಲೋಕದವರೊಂದಿಗೆ ನಾವು ನಡ್ಕೊಳ್ಳೋದಾದರೆ ಯಾವ ಒಂದು ತೊಂದರೆಯೂ ಇಲ್ಲ. ಲೋಕದ ಜನರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ಅವರೊಂದಿಗೆ ಎಲ್ಲ ಸಂಗತಿಗಳಲ್ಲಿ ನಾವು ಇಜ್ಜೋಡಾಗಿ ನಾವು ಈ ಲೋಕದಲ್ಲಿ ಕಾಲ ಕಳಿಬಹುದು. ಆದರೆ ನಾವು ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳುವಾಗ ಲೋಕದ ಜನ ನಮ್ಮನ್ನು ದ್ವೇಷ ಮಾಡುವಂಥವರಾಗಿದ್ದಾರೆ, ಲೋಕದ ಜನ ನಮ್ಮನ್ನು ತಿರಸ್ಕಾರ ಮಾಡುವಂಥವರಾಗಿದ್ದಾರೆ. ಏನಿವರು ಯಾವುದಕ್ಕೂ ನಮ್ಮ ಜೊತೆ ಸೇರೋದೇ ಇಲ್ಲ, ಏನಿವರು ಯಾವ ವಿಷಯಗಳಲ್ಲೂ ಇವರು ತಮ್ಮದೇ ಆದ ಒಂದು ರೀತಿ ನೀತಿಗಳನ್ನು ತೋರಿಸುವಂಥವರಾಗಿರ್ತಾರೆ ಎಂಬಂಥ ಒಂದು ಭೇದವನ್ನು ಅವರೇ ನಮ್ಮಿಂದ ಒಂದು ಪ್ರತ್ಯೇಕತೆಯನ್ನು ಕಂಡುಕೊಳ್ಳುವಂಥವರು ಅವರಾಗಿರ್ತಾರೆ. ಆದ್ದರಿಂದ ನಾವು ಈ ಕ್ರಿಸ್ತಿಯ ಜೀವಿತದಲ್ಲಿ ನಮ್ಮ ಪರ್ಸನಲ್ ಅಂದರೆ ಕರ್ತನೂ ನಮಗೆ ಕೃಪೆ ತೋರಿ ಕೊಟ್ಟಂಥ ಆ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಅಂದರೆ ದಾಸತ್ವದ ನೊಗದಲ್ಲಿ ನಾವು ತಿರುಗಿ ಸಿಕ್ಕಿ ಹಾಕಿಕೊಳ್ಳಬಾರದು. ಆ ರೀತಿಯಾದಂಥ ಒಂದು ಪ್ರತ್ಯೇಕತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ಆತ್ಮಿಕ ಸಂಗತಿಗಳಲ್ಲೂ ಕೂಡ ನಾವು ಈ ರೀತಿಯಾಗಿ ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳುವಾಗ ನಾವು ಈಗಾಗಲೇ ಕೇಳಿದ ಹಾಗೆ
ಲೋಕದೊಳಗಿಂದ ಹೊರಟು ಬಂದು ಪ್ರತ್ಯೇಕವಾಗಿ ವಾಸ ಮಾಡುವಂಥದ್ದು. ಅಂದರೆ ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ. ಲೋಕದ ಮಲಿನತ್ವಗಳಿಗೆ ನಾವು ಸಿಕ್ಕಿ ಹಾಕಿಕೊಳ್ಳದಂತೆ, ಲೋಕದ ಪಾಪ ಭೋಗಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದಂತೆ ಎಚ್ಚರ ವಹಿಸಿ ನಾವು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ ಪ್ರಿಯರೇ. ಅಂದರೆ ಯೋಬನ ಜೀವಿತದಲ್ಲಿ ಸೈತಾನನು ಕಂಡುಕೊಂಡಂಥ ಒಂದು ಅಂಶ ಏನಪ್ಪಾ ಅಂದರೆ, ನೀನು ಅವನ ಸುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ, ನೀನು ಅವನಿಗೆ ಸಂರಕ್ಷಣೆ ಕೊಟ್ಟಿದ್ದೀಯಲ್ಲ ಎಂಬುದಾಗಿ. ಯೋಬನು ಕರ್ತನು ಹಾಕಿಕೊಟ್ಟಂಥ ಆ ಬೇಲಿ ಒಳಗಡೆ ಅವನು ಜೀವನ ಮಾಡುವಂಥವನಾಗಿದ್ದನು. ಆದ್ದರಿಂದಲೇ ದೇವರ ಅಪ್ಪಣೆ ಇಲ್ಲದೆ, ದೇವರ ಅನುಮತಿ ಇಲ್ಲದೆ ಸೈತಾನನಿಗೆ ಅವನನ್ನು ಮುಟ್ಟುವುದಕ್ಕೆ ಅಸಾಧ್ಯವಾಗಿತ್ತು. ಆದರೆ ಅದು ಬೇರೆ ಒಂದು ವಿಷಯವೇ ಇದೆ. ಅವನ ನಂಬಿಕೆ ಪರಿಶೋಧನೆಗೋಸ್ಕರ ದೇವರಿಂದ ಅಪ್ಪಣೆ ಪಡಕೊಂಡವನಾಗಿ ಸೈತಾನನು ಅವನನ್ನು ಶೋಧಿಸಿದನು, ಬಾಧಿಸಿದನು. ಆದರೆ ಅವನ ಸುತ್ತಲೂ ದೇವರು ಬೇಲಿ ಹಾಕಿದಂತಹ ಸಂಗತಿಗಳನ್ನು ನಾವು ಗಮನಿಸಬಹುದಾಗಿದೆ ಪ್ರಿಯರೇ. ನನ್ನ ಕಣ್ಣುಗಳೊಂದಿಗೆ ನಿಬಂಧನೆಗಳನ್ನು ಮಾಡಿಕೊಂಡಿದ್ದೇನೆ ಎಂಬುದಾಗಿ ಯೋಬನು ಹೇಳುವಂತಹ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ನಿಬಂಧನೆಗಳು ಎಂಬುದಾಗಿ ನಾವು ನೋಡುವಾಗ ಅದೊಂದು ಬೌಂಡ್ರಿ, ಆ ಮೇರೆ ದಾಟಿ ನಾವು ಹೋಗುವಾಗಿಲ್ಲ. ಕ್ರಿಸ್ತಿಯ ಜೀವಿತ ಅದು ನೇಮಿಸಲ್ಪಟ್ಟಂಥ, ಕರೆಯಲ್ಪಟ್ಟಂಥ ಒಂದು ವಿಶಿಷ್ಟವಾದಂಥ ಜೀವಿತ ಅದಾಗಿರೋದ್ರಿಂದ ನಮ್ಮ ಈ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಬೇಕಾದದ್ದು ಬಹಳ ಪ್ರಾಮುಖ್ಯವಾದದ್ದಾಗಿದೆ ಪ್ರಿಯರೇ. ಲೋಕದ ಜನರ ಹಾಗೆ ನಾವು ನಮ್ಮ ಇಷ್ಟ ಬಂದ ಹಾಗೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡುವ ಹಾಗಿಲ್ಲ. ನಿಯಮದ ಪ್ರಕಾರ ಹೋರಾಡದಿದ್ದರೆ ನಮಗೆ ಗೆಲುವು ಸಿಕ್ಕೋದೇ ಇಲ್ಲ. ನಿಯಮದ ಪ್ರಕಾರ ನಾವು ಆ ಪಂದ್ಯವನ್ನು ಆಡದಿದ್ದರೆ ನಾವು ಸೋಲುವಂಥವರಾಗಿರ್ತೇವೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯ 2ನೇ ಕೊರಿಂಥ 6ನೇ ಅಧ್ಯಾಯದ 14ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಈ ಜೋಡಾಗಬೇಡ್ರಿ ಎಂಬುದಾಗಿ. ಲೋಕವೆಲ್ಲ ಕ್ರಿಸ್ತ ನಂಬಿಕೆ ಇಲ್ಲದವರ ಒಂದು ಸಂತೆಯಾಗಿದೆ, ಹೌದಲ್ಲ? ಆ ಸಂತೆ ಒಂದು ವೇಳೆ ಅಲ್ಲಿ ನಮಗೆ ಅಗತ್ಯವಾದಂಥ ಅನೇಕ ವಸ್ತುಗಳು ಇರಬಹುದು. ಆದರೆ ನಾವು ಲೋಕದಿಂದ ಆ ಒಂದು ಸಂಗತಿಗಳನ್ನು ಪಡ್ಕೊಳ್ಳುವುದಕ್ಕಾಗಿ, ಹೊಂದಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡದೆ, ಹೇಗೆ ಇಸ್ರಾಯೇಲರು ಈ ಲೋಕದಲ್ಲಿ ಪರಲೋಕದಿಂದಲೇ ಮನ್ನವನ್ನು ಪಡ್ಕೊಂಡ್ರು, ವಿಶಿಷ್ಟವಾದ ರೀತಿಯಲ್ಲಿ ಅವರು ಕುಡಿಯುವುದಕ್ಕೆ ನೀರನ್ನು ಪಡ್ಕೊಂಡ್ರು, ಅದೇ ರೀತಿ ನಾವು ದೇವರಿಂದಲೇ ಎಲ್ಲವನ್ನ ಬೇಡಿ ಪಡ್ಕೊಳ್ಳುವಂತಹ ಕ್ರಿಸ್ತಿಯ ಜೀವಿತ ನಮ್ಮದಾಗಬೇಕಾಗಿದೆ ಪ್ರಿಯರೇ. ಅದೇ 6ನೇ ಅಧ್ಯಾಯದ 17ನೇ ವಚನದಲ್ಲಿ 2 ಕೊರಿಂಥ ನಾವು ನೋಡ್ತೇವೆ, ಅನ್ಯರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿ ವಾಸ ಮಾಡಿರಿ, ಅಶುದ್ಧವಾದ ಯಾವುದೇ ಸಂಗತಿಗಳನ್ನು ಯಾವುದನ್ನು ಕೂಡ ಮುಟ್ಟದಿರಿ ಎಂದು ಕರ್ತನು ಹೇಳುವುದನ್ನು ನಾವು ಕೇಳ್ತೇವೆ ಪ್ರಿಯರೇ. ನಮ್ಮಲ್ಲಿ ಪ್ರತ್ಯೇಕತೆ ಬಹಳ ಪ್ರಾಮುಖ್ಯವಾದದ್ದು. ದೇವರು ನಮ್ಮಿಂದ ಬಯಸುವಂಥದ್ದು ಈ ಪ್ರತ್ಯೇಕತೆಯನ್ನ, ದೇವರು ನಮ್ಮಿಂದ ಬಯಸುವಂಥದ್ದು ಈ ಪರಿಶುದ್ಧತೆಯನ್ನ. ದೇವರ ಮನೆಯಲ್ಲೆಲ್ಲ ಅಗತ್ಯವಾದದ್ದು, ಅತಿ ಅಗತ್ಯವಾದದ್ದು ಪರಿಶುದ್ಧತೆಯೇ. ಪ್ರತ್ಯೇಕವಾಗಿ ಜೀವಿಸುವಾಗ ಮಾತ್ರವೇ ಆ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಬರೆದಿದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಎಂಬುದಾಗಿ. ಇಹಲೋಕದ ನಡತೆಯನ್ನ ಅನುಸರಿಸಬೇಡಿರಿ ಎಂಬುದಾಗಿ ನಾವು ನೋಡುವಾಗ ಕರ್ತನು ಕೊಟ್ಟಂತ ವಿಶೇಷ ಕೃಪೆಯನ್ನ ಆತ್ಕೊಳ್ಳುವಂಥವ್ರು ನಾವು ಆಗಿರಬೇಕು. ನೂತನ ಸ್ವಭಾವವನ್ನ, ನೂತನ ಮನಸ್ಸನ್ನ ಹೊಂದಿಕೊಂಡವರು ನಾವು ಆಗಿರಬೇಕು. ಆ ನೂತನ ಮನಸ್ಸು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಅದಾಗಿದೆ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಡೆದಂಥ ಮಾರ್ಗ ಅದಾಗಿದೆ ಪ್ರಿಯರೇ. ಹೌದು, ದಾರಿ ಇಕ್ಕಟ್ಟಾಗಿದೆ, ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬುದಾಗಿ ನಾವು ನೋಡ್ತೇವೆ. ಆದಾಗ್ಯೂ ಕೂಡ ನಾವು ಆ ಒಂದು ವಿಶಿಷ್ಟವಾದಂಥ, ಆ ವಿಶೇಷವಾದಂಥ ಮಾರ್ಗದಲ್ಲಿ ನಡ್ಕೊಳ್ಳುವುದಕ್ಕೆ ನಾವು ಮನಸ್ಸು ಮಾಡಬೇಕು. ನೂತನ ಮನಸ್ಸನ್ನ ಹೊಂದಿಕೊಂಡವರಾಗಿ ನಾವು ಪರಲೋಕ ಭಾವದವರಾಗಿ ನಾವು ನಡ್ಕೊಳ್ಬೇಕಾಗಿದೆ ಪ್ರಿಯರೇ. ಹೀಗಾದರೆ ನಾವು ವಿಶೇಷ ಜ್ಞಾನವನ್ನ, ವಿಶೇಷ ಬಲವನ್ನ ಮತ್ತು ವಿಶೇಷವಾದಂಥ ನಡೆಸುವಿಕೆಯನ್ನು ನಾವು ದೇವರಿಂದ ಪಡ್ಕೊಳ್ಬೋದಾಗಿದೆ. ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ನಾವು ಕೇಳಿ ಅಥವಾ ವಿವೇಚಿಸಿ ತಿಳ್ಕೊಳ್ಬಹುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ನಾವು ನಮ್ಮ ವಾಕ್ಯ ಸಂದೇಶಕ್ಕೆ ನಾವು ಬರುವಾಗ
ಅರಿಮಥಾಯದ ಯೋಸೇಫನು ಎಂಬುದಾಗಿ ಆ ವ್ಯಕ್ತಿಯ ಕುರಿತಾಗಿ ಕೆಲವು ವಚನಗಳು ಬರೆಯಲ್ಪಟ್ಟಿದೆ. ಆದರೆ ಒಂದು ವಿಶೇಷವಾದಂಥ ಸಂಗತಿಯನ್ನ ಆ ಒಂದು ವಾಕ್ಯಗಳು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಮತ್ತು ಎಲ್ಲ ಸುವಾರ್ತೆಗಳಲ್ಲೂ ಕೂಡ ಈತನ ಕುರಿತಾಗಿ ಬರೆದಿರುವಂತಹ ಸಂಗತಿಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ಮೊದಲನೇದಾಗಿ ಲೂಕನ್ ಬರೆದ ಸುವಾರ್ತೆಯ 23ನೇ ಅಧ್ಯಾಯದ 50ರಿಂದ 51ನೇ ವಚನ ತನಕ ನಾವು ನೋಡುವಾಗ, ಲೂಕನ್ ಬರೆದ ಸುವಾರ್ತೆ 23ನೇ ಅಧ್ಯಾಯ 50ನೇ ವಚನದಿಂದ ನಾವು ನೋಡುವಾಗ, ಅರಿಮಥಾಯವೆಂಬ ಯಹೂದ್ಯರದೊಂದು ಪಟ್ಟಣದ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರು ಯೋಸೇಫನು. ಅವನು ಹಿರೀ ಸಭೆಯವನು, ಸತ್ಪುರುಷನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು ಅವನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಅವನು ಹಿರೀ ಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿ ಪಟ್ಟಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯದ ಆಧಾರದ ಮೇಲೆ ಈ ವಾಕ್ಯದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಒಂದು ಅಂಶವನ್ನು ನಾವು ನೋಡ್ತೇವೆ. ಅದೇನಪ್ಪ ಅಂದ್ರೆ, ಅವನು ಹಿರೀ ಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿ ಪಟ್ಟಿರಲಿಲ್ಲ ಎಂಬುದಾಗಿ. ಆ ಒಂದು ವಾಕ್ಯದ ಆಧಾರದ ಮೇಲೆಯೇ ಈ ಒಂದು ಸಂದೇಶಕ್ಕೆ ಕ್ರಿಶ್ಚಿಯನ್ ಲೈಫ್ ಇಸ್ ಎ ಸಪರೇಟೆಡ್ ಲೈಫ್ ಎಂಬುದಾಗಿ ಶೀರ್ಷಿಕೆ ಅದು ಬಹಳವಾಗಿ ಅನ್ವಯಿಸ್ತದೆ ಎಂಬುದಾಗಿ ನಾನು ಅರ್ಥಕೊಂಡಿದ್ದೇನೆ ಪ್ರಿಯರೇ. ಅವನು ಹಿರೀ ಸಭೆಯವನಾಗಿದ್ದನು, ಅವನು ಸತ್ಪುರುಷನಾಗಿದ್ದನು. ಆದರೆ ಅವನು ಹಿರೀ ಸಭೆಯವರ ಆಲೋಚನೆಗಳಿಗೂ ಕೃತ್ಯಗಳಿಗೂ ಸಮ್ಮತಿ ಪಟ್ಟಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅವನು ಆ ಹಿರೀ ಸಭೆಯವರ ಆಲೋಚನೆಗಳು ಹಾಗಾದ್ರೆ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ, ಕ್ರಿಸ್ತನ ಜೀವಿತದುದ್ದಕ್ಕೂ ಯಹೂದ್ಯರು ಆತನನ್ನ ವಿರೋಧಿಸುತ್ತಲೇ ಬಂದದ್ದನ್ನ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಆತನು ಬಹಳ ಕರುಣೆಯುಳ್ಳವನಾಗಿ, ಕೃಪೆಯುಳ್ಳವನಾಗಿ, ಆತನು ಅನೇಕ ಉಪಕಾರಗಳನ್ನು ಜನರ ಮಧ್ಯದಲ್ಲಿ ಮಾಡುತ್ತಾ ಬಂದಂಥವನು. ಆತನಿಂದ ಯಹೂದ್ಯರೇ ಆಗಲಿ ಮತ್ತು ಅಲ್ಲಿನ ರೋಮಾಯರೇ ಆಗಲಿ ಅನೇಕ ಉಪಕಾರಗಳನ್ನು ಹೊಂದಿದಾಗ್ಯೂ ಕೂಡ ಅವರು ಆತನಲ್ಲಿ ಯಾವಾಗಲೂ ದ್ವೇಷವನ್ನೇ ಸಾಧಿಸುವಂಥದ್ದಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅವನಲ್ಲಿ ವಿಶಿಷ್ಟವಾದಂಥ ಒಂದು ಗುಣ ಸ್ವಭಾವಗಳು ಕಂಡು ಬರ್ತಾ ಇದ್ರೂ ಕೂಡ ಬೇರೆ ಯಾರು ಮಾತಾಡುವ ರೀತಿಯಲ್ಲಿ ಅವನು ಮಾತನಾಡದೆ ದೇವರಿಂದ ಹೊಂದಿದ್ದನ್ನೇ, ದೇವರಿಂದ ಕೇಳಿದ್ದನ್ನೇ ಅವನು ಮಾತಾಡ್ತಾ ಇದ್ರೂ ಕೂಡ ದೇವರ ಕೃತ್ಯಗಳನ್ನು ಅವನು ಪ್ರಕಟ ಮಾಡುತ್ತಾ ಅನೇಕ ರೋಗಗಳನ್ನು ವಾಸಿ ಮಾಡುತ್ತಾ ಅನೇಕರ ಕಾಯಿಲೆ ಕಷ್ಟಗಳಿಂದ ಅವರನ್ನ ಬಿಡಿಸಿ ಸುಕ್ಷೇಮ ಕೊಡುತ್ತಾ ಇದ್ರೂ ಕೂಡ ಅವರು ಅವನನ್ನು ವಿರೋಧಿಸ್ತಲೇ ಬಂದದ್ದನ್ನು ನಾವು ನೋಡ್ತೇವೆ. ಮತ್ತು ದೇವರಿಗೆ ತನ್ನನ್ನು ಸರಿ ಮಾಡಿಕೊಂಡನು ಅಥವಾ ಸಮನಾಗಿ ಮಾಡಿಕೊಂಡನು ಎಂಬಂತ ಒಂದು ಆರೋಪವನ್ನ ಕರ್ತನ ಮೇಲೆ ಹೋಲಿಸಿದ್ದನ್ನು ನಾವು ನೋಡ್ತೇವೆ. ನಾನು ತಂದೆಯು ಒಂದೇ ಆಗಿದ್ದೇವೆಂಬುದಾಗಿ ಹೇಳಿದಂಥ ಕರ್ತನ ಮಾತು ಅವರಿಗೆ ಕಿರಿಕಿರಿಯನ್ನ ಉಂಟು ಮಾಡುವುದನ್ನು ನಾವು ನೋಡ್ತೇವೆ. ಇವನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ, ಮೋಶೆಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಎಂಬುದಾಗಿ. ಆದ್ದರಿಂದಲೇ ಉದ್ದಕ್ಕೂ ಕೂಡ ಆತನನ್ನು ವಿರೋಧಿಸ್ತಾ ಬಂದರು. ಆತನನ್ನ ಸಮಯ ನೋಡಿ ಕೊಲ್ಲುವುದಕ್ಕೆ ಅವರು ಕಾದುಕೊಂಡವರಾಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಸಂಗತಿಗಳಲ್ಲಿ ಆತನನ್ನು ವಿಚಾರಣೆ ಮಾಡದೆ ಆತನನ್ನ ಕೊಲ್ಲುವುದಕ್ಕೆ ಅವರು ನೋಡ್ತಾ ಇದ್ರು. ವಿಚಾರಣೆ ಮಾಡದೆ ಅವನನ್ನ ಶಿಕ್ಷೆಗೆ ಒಳಪಡಿಸುವುದಕ್ಕೆ ಅವರು ಮುಂದೆ ಬಂದದ್ದನ್ನು ನಾವು ನೋಡ್ತೇವೆ. ಇಂಥ ಸಂದರ್ಭಗಳಲ್ಲಿ ಈ ಅರಿಮಥಾಯದ ಯೋಸೇಫನು ಅವನು ಹಿರೀ ಸಭೆಯವರ ಆಲೋಚನೆಗಳಿಗೂ ಕೃತ್ಯಗಳಿಗೂ ಸಮ್ಮತಿ ಪಟ್ಟಿರಲಿಲ್ಲ ಎಂಬಂತ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ಯಹೂದ್ಯರು, ರೋಮಾಯರು ಮತ್ತು ಆ ಒಂದು ಪ್ರಾಂತ್ಯದ ಜನರು ಕರ್ತನಾದ ಯೇಸು ಕ್ರಿಸ್ತನನ್ನ ಬಹಳವಾಗಿ ವಿರೋಧಿಸ್ತಾ ಇದ್ರು. ಆದರೆ ಯಾರ್ಯಾರು ಆತನನ್ನ ಪ್ರೀತಿಸ್ತಾ ಇದ್ರು, ಆತನ ಒಂದು ಸಂಗತಿಗಳಲ್ಲಿ ಅವರು ಸತ್ಯವನ್ನ ತಿಳ್ಕೊಂಡ್ರೋ ಅವರು ಮಾತ್ರ ಆತನನ್ನ ಪ್ರೀತಿಸುವವರಾಗಿದ್ರು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಅವರಲ್ಲಿ ಈ ಹಿರೀ ಸಭೆಯವನಾದಂಥ ಅರಿಮಥಾಯದ ಯೋಸೇಫನು ಕೂಡ ಒಬ್ಬನಾಗಿದ್ನು. ಅವನು ಆ ಹಿರೀ ಸಭೆಯವರ ಆಲೋಚನೆಗಳಿಗೂ ಕೃತ್ಯಗಳಿಗೂ ಸಮ್ಮತಿ ಪಟ್ಟಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅವನು ಹಿರೀ ಸಭೆಯವರ ಮಧ್ಯದಲ್ಲಿ ಒಬ್ಬ ನಾಯಕನಾಗಿದ್ದನು. ಅವನು ಹಿರೀ ಸಭೆಯವರ ಸದಸ್ಯನಾಗಿದ್ನು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಒಬ್ಬ
ಪ್ರಮುಖ ವ್ಯಕ್ತಿ ಅವನಾಗಿದ್ದನು. ಆದ್ದರಿಂದಲೇ ಅವನು ಅಲ್ಲಿನ ಧಾರ್ಮಿಕ ಸಂಗತಿಗಳಲ್ಲಿಯೂ ಆ ಹಿರಿ ಸಭೆಯವರ ಆ ಒಂದು ಸೆನೆಡ್ರಿನ್ ಆ ಕೂಟಗಳಲ್ಲಿಯೂ ಮತ್ತು ಅಲ್ಲಿನ ರಾಜಕೀಯ ವ್ಯವಸ್ಥೆಯಲ್ಲಿಯೂ ಕೂಡ ಬಹಳ ಒಂದು ಪ್ರಭಾವ ವ್ಯಕ್ತಿ ಅವನಾಗಿದ್ದನು ಎಂಬುದನ್ನ ನಾವು ನೋಡ್ತೇವೆ ಪ್ರಿಯರೇ. ಅಧಿಕಾರ ಹೊಂದಿದವನಾಗಿದ್ದನು. ಅವನು ಅಂತ ಅಧಿಕಾರ ಹೊಂದಿದವನಾಗಿದ್ರೂ ಕೂಡ ಅವನ ಒಂದು ಜೀವಿತದ ಬಹಳ ಒಂದು ಮರ್ಮ ಏನಪ್ಪಾ ಅಂದ್ರೆ, ಒಂದು ದಿನ ಬರೋವರೆಗೂ ಅವನು ದೇವರ ವಿಷಯದಲ್ಲಿಯೂ ಕ್ರಿಸ್ತನ ವಿಷಯದಲ್ಲಿಯೂ ಅವನು ಹೇಗಿದ್ದಾನೆ ಎಂಬುದು ಅಲ್ಲಿ ಅವರು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಎಂಬುದನ್ನ ನಾವು ನೋಡ್ತೇವೆ. ಯಾಕೆಂದ್ರೆ ಅವನು ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದನು, ಆದರೆ ಗುಪ್ತವಾಗಿ ಆಂತರ್ಯದಲ್ಲಿ ಅವನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವನಾಗಿದ್ದನು ಎಂಬುದಾಗಿ ಸತ್ಯವೇದ ಹೇಳ್ತದೆ ಪ್ರಿಯರೇ. ಅವನು ಸತ್ಪುರುಷನಾಗಿದ್ದನು ಮತ್ತು ಯೇಸು ಕ್ರಿಸ್ತನು ಮಾತಾಡುವಾಗೆಲ್ಲ, ಯೇಸು ಕ್ರಿಸ್ತನು ಸಂಚಾರ ಮಾಡುವಾಗೆಲ್ಲ, ಯೇಸು ಕ್ರಿಸ್ತನ ಕುರಿತಾಗಿ ಜನರು ಮಾತಾಡುವಾಗೆಲ್ಲ ಅದನ್ನ ಕೇಳಿಸ್ಕೊಂಡವನಾಗಿ ನಾವಿಲ್ಲಿ ನೋಡ್ತೇವೆ. ಅವನು ದೇವರ ರಾಜ್ಯವನ್ನ ಎದುರು ನೋಡುವವನಾಗಿದ್ದನು ಎಂಬುದಾಗಿ. ಅವನು ಒಂದು ವೇಳೆ ಯೇಸು ಕ್ರಿಸ್ತನ ವಿಷಯದಲ್ಲಿ ನಂಬಿಕೆ ಇಟ್ಟವನಾಗಿ ಆ ನಂಬಿಕೆಯಲ್ಲಿ ದೃಢವಾಗುತ್ತಾ ಒಳಗಡೆನೆ ಆಂತರ್ಯದಲ್ಲಿ ಅವನು ಆ ನಂಬಿಕೆಯಲ್ಲಿ ದೃಢವಾಗುತ್ತಾ ಬಂದಂತಹ ವ್ಯಕ್ತಿಯಾಗಿದ್ದನು ಎಂಬುದಾಗಿ ನಾವು ಗ್ರಹಿಸ್ಕೊಳ್ಬಹುದಾಗಿದೆ ಪ್ರಿಯರೇ. ಅವನ ಬೋಧನೆಗಳಿಂದ, ಯೇಸು ಕ್ರಿಸ್ತನ ಬೋಧನೆಗಳಿಂದ ಬಲ ಹೊಂದಿದವನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಕ್ರಿಸ್ತನ ಮೇಲಿನ ನಂಬಿಕೆಯಲ್ಲಿ ಅವನು ಬಲ ಹೊಂದುತ್ತಾ ನಂಬಿಕೆಯನ್ನ ಕಾಪಾಡಿಕೊಂಡು ಬಂದವನಾಗಿದ್ದನು. ಆದರೆ ತೋರಿಸಿಕೊಳ್ಳದೆ ಗುಪ್ತವಾಗಿ ಅವನು ಕ್ರೈಸ್ತ ವಿಶ್ವಾಸಿಯಾಗಿದ್ದನು ಎಂಬುದನ್ನ ನಾವು ತಿಳ್ಕೊಳ್ಬಹುದಾಗಿದೆ ಪ್ರಿಯರೇ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬ ದೇವರ ವಾಕ್ಯ ಒಂದು ವೇಳೆ ಅವನಲ್ಲಿ ಪ್ರಭಾವ ಬೀರಿರ್ಬೋದು. ಅವನು ದೇವರ ರಾಜ್ಯವನ್ನ ಅವನು ಎದುರು ನೋಡುವಂಥವನಾಗಿದ್ದನು ಎಂಬುದನ್ನು ನಾವು ತಿಳ್ಕೊಂಡಿದ್ದೇವೆ ಪ್ರಿಯರೇ. ಹಾಗೆ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಸಮಯದಲ್ಲಿ ಅಲ್ಲಿ ನಾವು ನೋಡುವಾಗ ಅವನು ಯಹೂದ್ಯರ ಭಯದಿಂದ ಗುಪ್ತವಾಗಿ ತನ್ನ ಒಂದು ಕ್ರಿಸ್ತಿಯ ಜೀವಿತವನ್ನ ಅವನು ನಡೆಸ್ತಾ ಇದ್ನು. ಅವನು ಕ್ರಿಸ್ತನ ಶಿಷ್ಯನಾಗಿದ್ನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗೆ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಆ ಸಮಯದಲ್ಲಿ ಅವನು ಆ ಒಂದು ನಂಬಿಕೆಯನ್ನ ಒಂದು ವಿಶೇಷವಾದ ರೀತಿಯಲ್ಲಿ ಪ್ರಕಟ ಮಾಡಿಕೊಳ್ಳುವಂತಹ ಸಂಗತಿ, ಆ ಸಂದರ್ಭದಲ್ಲಿ ಅವನು ಆಚೆ ಬಂದು ತನ್ನ ನಂಬಿಕೆಯನ್ನ ಪ್ರಕಟ ಮಾಡಿಕೊಳ್ಳುವುದನ್ನ ನಾವು ನೋಡಿ ತಿಳಿದಿದ್ದೇವೆ ಪ್ರಿಯರೇ. ಹಾಗೆ ಅವನು ಧೈರ್ಯದಿಂದ ಮುಂದೆ ಬಂದು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಅದು ಧೈರ್ಯದಿಂದ ಅವನು ಎಂಬುದಾಗಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಆ ಮರಣದ ಸಮಯದಲ್ಲಿ ಒಂದು ವೇಳೆ ದೊಡ್ಡ ಅಪರಾಧಿಯೋ ಎಂಬಂತೆ ಕರ್ತನಾದ ಯೇಸು ಕ್ರಿಸ್ತನನ್ನ ಅಲ್ಲಿ ವಿನಾಕಾರಣ, ಅಂದ್ರೆ ಯಾವುದೇ ಕಾರಣವನ್ನ ನೀಡದೆ ಅವನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಅವನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಡುವಾಗ ಆ ಒಂದು ಸಂದರ್ಭದಲ್ಲಿ ಅವನು ಭಯಪಡದೆ, ಕ್ರಿಸ್ತ ನಂಬಿಕೆಯನ್ನ ಆ ದಿನಗಳಲ್ಲಿ ಅವನು ಬಚ್ಚಿಟ್ಟುಕೊಳ್ಳದೆ ಧೈರ್ಯದಿಂದ ಮುಂದೆ ಹೋಗಿ ಸಿಲುಬೆಗೆ ಹಾಕಿಸಲ್ಪಟ್ಟಂತ ಯೇಸುವಿನ ದೇಹವನ್ನ ಧೈರ್ಯದಿಂದ ಪಿಲಾತನ ಬಳಿಯಲ್ಲಿ ಕೇಳಿ ಪಡ್ಕೊಂಡನು ಎಂಬಂತ ಸಂಗತಿ ನಮ್ಮನ್ನು ಕೂಡ ಆತ್ಮಿಕವಾಗಿ ನಮ್ಮ ನಂಬಿಕೆಯಲ್ಲಿ ಅದು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ ಪ್ರಿಯರೇ. ಲೋಕದ ಸಂಗತಿಗಳು ಯಾವಾಗಲೂ ಕ್ರೈಸ್ತರಿಗೆ ವಿರುದ್ಧವಾಗಿಯೇ ಇದೆ. ದೇವರಿಗೆ ವಿರುದ್ಧವಾದಂತಹ ಸಂಗತಿಗಳು ಲೋಕದಲ್ಲಿ ಯಾವಾಗಲೂ ನಡೆಯುವಂಥದ್ದಾಗಿದೆ. ಆದರೆ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಒಂದು ವೇಳೆ ನಾವು ಕ್ರೈಸ್ತರು, ನಾವು ಕ್ರಿಸ್ತನವರು ಎಂಬುದಾಗಿ ಹೇಳಿಕೊಳ್ಳುವಂತ ಒಂದು ಧೈರ್ಯ ನಮಗಿದೆಯಾ? ಅಂತ ಒಂದು ಸಂದರ್ಭ ಬಂದಾಗ ಕ್ರಿಸ್ತ ನಂಬಿಕೆಗಾಗಿ ನಾವು ಒಂದು ವೇಳೆ ಪ್ರಾಣದ ಹಂಗನ್ನಾದರೂ ತೊರೆದು ನಾವು ಆಚೆ ಬಂದು ನಾವು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ತೇವಾ ಎಂಬುದನ್ನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ಈ ವಾಕ್ಯಗಳು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳಲು ಅವನು ಹೇಗೆ ಧೈರ್ಯ ಮಾಡಿದನೋ, ಯೇಸು ಕ್ರಿಸ್ತನ ಆ ದೇಹವನ್ನ ನನಗೆ ಕೊಡಿರಿ ಎಂಬುದಾಗಿ ಪಿಲಾತನ ಮುಂದೆ ಹೋಗಿ ಹೇಗೆ ಅವನು ಕೇಳಿ ಆ ದೇಹದ ಒಂದು ಮುಂದಿನ ಕಾರ್ಯಗಳನ್ನ ತನ್ನ ವಶಕ್ಕೆ ಪಡ್ಕೊಂಡನೋ, ಆ ರೀತಿಯಾಗಿ ನಾವು ಕ್ರಿಸ್ತಿಯ ಜೀವಿತದಲ್ಲಿ ಒಂದು ವೇಳೆ ಕ್ರಿಸ್ತ ನಂಬಿಕೆಗೋಸ್ಕರ ನಾವು ಧೈರ್ಯವಾಗಿ ಮುಂದೆ ಬರುವಂಥವರಾಗಿದ್ದೇವಾ ಎಂಬುದನ್ನ ಪರೀಕ್ಷೆ ಮಾಡ್ಕೊಳ್ಳೋಣ ಪ್ರಿಯರೇ. ನಾವು ನೋಡ್ತೇವೆ ಅವನು ಐಶ್ವರ್ಯವಂತನಾಗಿದ್ದನು
ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಅವನು ಕ್ರಿಸ್ತ ನಂಬಿಕೆಯನ್ನ ಪ್ರಕಟ ಮಾಡಿಕೊಳ್ಳುವ ಆ ಒಂದು ಸಂದರ್ಭ ಬಂದಾಗ್ಲೂ ಕೂಡ ಅವನ ಐಶ್ವರ್ಯವಾಗ್ಲಿ, ಆ ಒಂದು ಯಹೂದ್ಯರ ಸಭೆಯ ಮಧ್ಯದಲ್ಲಿ ಇದ್ದಂಥ ಸ್ಥಾನಮಾನವಾಗ್ಲಿ ಅದ್ಯಾವುದು ಅವನಿಗೆ ಅಡ್ಡಿ ಮಾಡಲಿಲ್ಲ. ಎಲ್ಲವನ್ನ ಕಡೆಗಣಿಸಿ ಕ್ರಿಸ್ತನ ಮರಣದ ಕಾರ್ಯಗಳಲ್ಲಿ ಆತನನ್ನ ಗಣಪಡಿಸಿದಂಥ ಸಂಗತಿಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ಅವನು ಬಹಳ ಗುಪ್ತವಾಗಿ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ರು ಕೂಡ ಅಂಥ ಒಂದು ಸಮಯ ಬಂದಾಗ, ಯೇಸು ಕ್ರಿಸ್ತನ ನಂಬಿಕೆಯನ್ನು ಪ್ರಕಟ ಮಾಡುವಂತ ಆ ದಿನ ಬಂದಾಗ, ಲೋಕದ ಯಾವುದೇ ಸಂಗತಿಗಳಿಗೂ ಹೆದರದೆ ಅವನು ತನ್ನ ನಂಬಿಕೆಯನ್ನ ಕ್ರಿಸ್ತನಿಗಾಗಿ ಪ್ರಕಟಿಸುತ್ತಾ ಮುಂದೆ ಬಂದಂತಹ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಹಾಗೆಯೇ ಮುಂದಿನ ಸಂಗತಿಯನ್ನ ನಾವು ನೋಡುವಾಗ, ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಕೂಡ ಈತನ ಕುರಿತಾಗಿ ಬರೆದಿರುವಂತಹ ಸಂಗತಿಯನ್ನ ನಾವು ನೋಡುವಾಗ, ಯೇಸುವಿನ ದೇಹವನ್ನ ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನ ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಅವನು ಬಂದು ಆತನ ದೇಹವನ್ನ ತೆಗೆದುಕೊಂಡು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಪಿಲಾತನು ಅಪ್ಪಣೆ ಕೊಡಲಾಗಿ ಯೇಸುವಿನ ದೇಹವನ್ನ ಅರಿಮಥಾಯದ ಯೋಸೇಫನು ತೆಗೆದುಕೊಂಡು ಹೋದನು. ಯಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮಥಾಯದ ಯೋಸೇಫನು ಸೂಕ್ತ ಸಮಯದಲ್ಲಿ ಎಲ್ಲರ ಮುಂದೆ ತಾನು ಕ್ರಿಸ್ತನವನು ಎಂದು ತನ್ನನ್ನು ತಾನು ಪ್ರಕಟ ಮಾಡಿಕೊಂಡದ್ದು, ಅದು ನಮಗೆ ಒಂದು ಆತ್ಮಿಕ ಉತ್ತೇಜನವನ್ನ, ಒಂದು ಆತ್ಮಿಕ ಧೈರ್ಯವನ್ನ, ಕ್ರಿಸ್ತನ ಕಾರ್ಯಗಳಲ್ಲಿ ನಾವು ಕೂಡ ಧೈರ್ಯವಾಗಿ ಮುಂದುವರಿಬೇಕೆಂಬಂತ ಸಂಗತಿಯನ್ನ ಅದು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಹೌದು, ನಾವು ಧೈರ್ಯ ಪಡದೆ ದೇವರು ನಮಗೆ ಕೊಟ್ಟಿರುವಂಥದ್ದು ಹೇಡಿತನದ ಆತ್ಮವಲ್ಲ, ಧೈರ್ಯ ಮತ್ತು ಬಲ, ನಂಬಿಕೆಯ ಆತ್ಮ ಎಂಬುದಾಗಿ ನಾವು ಗ್ರಹಿಸಿಕೊಂಡು ಕ್ರಿಸ್ತನ ಕಾರ್ಯಗಳಲ್ಲಿ ನಾವು ಧೈರ್ಯದಿಂದ ಮುಂದೆ ಮುಂದೆ ಸಾಗಬೇಕಾಗಿದೆ ಪ್ರಿಯರೇ. ಮತ್ತು ಕ್ರಿಸ್ತನ ಮರಣದ ಸಂದರ್ಭದಲ್ಲಿ ಆ ದೇಶದಲ್ಲಿದ್ದಂಥ ವಾತಾವರಣವನ್ನ ನಾವು ನೋಡುವಾಗ, ಎಲ್ಲೆಲ್ಲೂ ಒಂದು ವೇಳೆ ನಾವು ಈಗ ನೋಡುವ ಹಾಗೆ ಒಂದು ಕರ್ಫ್ಯೂ ರೀತಿಯಲ್ಲಿ ಎಲ್ಲೆಲ್ಲೂ ಭಯದ ವಾತಾವರಣ, ಎಲ್ಲೆಲ್ಲೂ ಆ ಯಹೂದ್ಯರ ಭಯದಿಂದ ಶಿಷ್ಯರು ಕೂಡ ಔತ್ಕೊಂಡು ಅವರು ಮರೆಯಾಗಿದ್ದಂಥ ಒಂದು ಸಂದರ್ಭ, ಅನೇಕರು ಗುಪ್ತವಾಗಿ ಯೇಸು ಕ್ರಿಸ್ತನನ್ನ ಬಿಟ್ಟು ಓಡಿ ಹೋದಂಥ ಒಂದು ಸಂದರ್ಭ. ಅಂತಹ ಸಂದರ್ಭದಲ್ಲೂ ಕೂಡ ಈ ಅರಿಮಥಾಯದ ಯೋಸೇಫನು ಅವನು ಆ ಬಹುದೊಡ್ಡ ಜವಾಬ್ದಾರಿಕೆಯ ಕಾರ್ಯವನ್ನ ಅವನು ನಿರ್ವಹಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯೋಹಾನನ ಈ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದ 39ನೇ ವಚನದಲ್ಲಿ ನಾವು ನೋಡುವಾಗ, ಇದಲ್ಲದೆ ಅವನಿಗೆ ಜೊತೆಯಾಗಿ ಒಬ್ಬ ವ್ಯಕ್ತಿ ನಿಂತದ್ದನ್ನು ನಾವು ನೋಡ್ತೇವೆ. ಈ ಒಂದು ಬಹಳ ಕಠಿಣವಾದಂಥ ಒಂದು ಗಂಭೀರವಾದಂತಹ ಸಂದರ್ಭದಲ್ಲಿ ಜೊತೆಯಾಗಿ ಒಬ್ಬ ವ್ಯಕ್ತಿ ನಿಂತದ್ದನ್ನು ನಾವು ನೋಡ್ತೇವೆ. ಅವನು ಕೂಡ ಯೇಸು ಕ್ರಿಸ್ತನ ವಿಷಯವಾಗಿ ಗುಪ್ತವಾಗಿ ಆತನ ಮೇಲಿನ ನಂಬಿಕೆಯನ್ನ ಕಾಪಾಡಿಕೊಂಡು ಬಂದಂತ ನಿಕೋದೇಮನು ಎಂಬುದಾಗಿ ನಾವು ನೋಡ್ತೇವೆ. ಅವನು ಒಂದು ಸಾರಿ ರಾತ್ರಿಯ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದವನು ಎಂಬಂತಹ ಸತ್ಯವನ್ನ ಈ ವಾಕ್ಯ ಭಾಗ ನಮಗೆ ತಿಳಿಸ್ಕೊಡುವಂಥದ್ದಾಗಿದೆ ಪ್ರಿಯರೇ. ಇವರಿಬ್ಬರೂ ಕೂಡ ತಾವು ಗುಪ್ತವಾಗಿ ಬಚ್ಚಿಟ್ಟುಕೊಂಡಿದ್ದಂಥ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯನ್ನ ಸೂಕ್ತ ಸಮಯದಲ್ಲಿ ಅವರು ಪ್ರಕಟ ಮಾಡಿದ್ದನ್ನ, ಹೊರಹಾಕಿದ್ದನ್ನ ನೋಡಿ ನಾವು ಕೂಡ ಆತ್ಮಿಕವಾಗಿ ಬಲಗೊಳ್ಳಿಕ್ಕಾಗುವಂತೆ ಈ ವಾಕ್ಯ ಭಾಗವು ನಮ್ಮನ್ನ ಪ್ರಬೋಧಿಸುವಂಥದ್ದಾಗಿದೆ ಪ್ರಿಯರೇ. ಇವರಿಬ್ಬರೂ ಕೂಡ ಯೇಸು ಕ್ರಿಸ್ತನನ್ನ ತಮ್ಮ ಆತ್ಮದಲ್ಲಿ ಆರಾಧಿಸುವಂಥವರಾಗಿದ್ರು. ಯೇಸು ಕ್ರಿಸ್ತನ ವಾಕ್ಯದಿಂದ ಬಲಗೊಂಡವರಾಗಿ ನಂಬಿಕೆಯಲ್ಲಿ ಅವರು ಹೀಗೆ ಈ ಗೋಧಿಯ ಕಾಳು ಯಾವ ರೀತಿ ಒಂದು ವೇಳೆ ಕಾಳು ಭೂಮಿಯಲ್ಲಿ ಬಿದ್ದಂಥ ಕಾಳು ಅದು ಹೇಗೆ ನಮ್ಮ ಗಮನಕ್ಕೆ ಬರದ ರೀತಿಯಲ್ಲಿ ಅದು ಬೆಳೆಯುತ್ತಾ ಬರ್ತದೋ, ತಾಯಿಯ ಗರ್ಭದಲ್ಲಿರುವಂಥ ಮಗು ಹೇಗೆ ಅದು ತನ್ನಷ್ಟಕ್ಕೆ ತಾನೇ ಒಂದು ವೇಳೆ ಬೆಳೀತಾ ಬರ್ತದೋ, ಆ ರೀತಿಯಾದಂಥ ನಂಬಿಕೆ ಅವರಲ್ಲಿ ಮನೆ ಮಾಡಿ ನಂಬಿಕೆಯಲ್ಲಿ ಅವರು ದೃಢವಾಗ್ತಾ ಬಂದರು ಪ್ರಿಯರೇ. ಅವರಲ್ಲಿದ್ದಂಥ ನಂಬಿಕೆ, ಅವರಲ್ಲಿದ್ದಂಥ ಆ ಒಂದು ಧೈರ್ಯ ತಾನೇ ಮುಂದೊಂದು ದಿನ ಅವರು ಕರ್ತನ ಮರಣದ ಸಮಯದಲ್ಲಿ ಅವರು ಸಾಕ್ಷಿಗಾಗಿ ಆಚೆ ಬಂದು ನಾವು ಕ್ರಿಸ್ತನವರು, ಕ್ರೈಸ್ತರು ಎಂಬಂಥ ಒಂದು ಸಾಕ್ಷಿಯನ್ನ ಎಲ್ಲ ಯಹೂದ್ಯರ ಮುಂದೆಯೂ ಎಲ್ಲ ರೋಮಾಯರ ಮುಂದೆಯೂ ಅವರು ಎತ್ತಿ ಹಿಡಿದದ್ದನ್ನ ಈ ವಾಕ್ಯ ಭಾಗಗಳಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ ಪ್ರಿಯರೇ. ಹಾಗೆ ಈಗ ಅವರು ಆ ಒಂದು ಸಂದರ್ಭದಲ್ಲಿ ಹೊರಬಂದು ಕ್ರಿಸ್ತನ ಮರಣದೊಂದಿಗೆ ತಮ್ಮ ನಂಬಿಕೆಯನ್ನ ಬಹಿರಂಗಪಡಿಸಿದರು ಎಂಬುದಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ. ಹಾಗಾದ್ರೆ ನಾವು ಕೂಡ ನಮ್ಮ ನಂಬಿಕೆಯನ್ನು ಬಚ್ಚಿಟ್ಟುಕೊಳ್ಳದೆ, ದೀಪವನ್ನು ಹಚ್ಚಿ ಕೊಳಗದೊಳಗೆ ನಾವು ಇಡುವಂಥವರಾಗದೇನೆ,
ಅದನ್ನ ದೀಪಸ್ತಂಭದ ಮೇಲೆ ನಾವು ಇಡುವಂಥವರು ನಾವು ಆಗಿರ್ಬೇಕು ಪ್ರಿಯರೇ. ಆ ದೀಪದ ಬೆಳಕು ನಮ್ಮ ಸುತ್ತಲೂ ಇರುವಂಥವರಿಗೆ ಅದು ಕಂಡು ಬರಬೇಕು ಪ್ರಿಯರೇ. ಹಾಗೆ ನಾವು ಅನ್ಯರ ಮಧ್ಯದಲ್ಲಿ ಬೆಳಕಾಗಿ ಉಪ್ಪಾಗಿ ನಾವು ಜೀವಿಸಬೇಕಾಗಿದೆ. ಯಾಕೆಂದ್ರೆ ಒಂದು ವೇಳೆ ಆ ದಿನದಲ್ಲಿ ಅದು ದೀಪ ಒಂದು ಆ ಕೊಳಗದೊಳಗೆ ಇಡಲ್ಪಟ್ರೆ ಅಥವಾ ಉಪ್ಪು ಸಪ್ಪಗಾದ್ರೆ ಅದರಿಂದ ಯಾರಿಗೂ ಕೂಡ ಪ್ರಯೋಜನವಿಲ್ಲ. ಆ ಉಪ್ಪು ಅದು ಹೊರಗೆ ಹಾಕಿ ತುಳಿಯಲ್ಪಡುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವುದಕ್ಕೂ ಅದು ಪ್ರಯೋಜನಕ್ಕೆ ಬಾರದು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಕ್ರಿಸ್ತಿಯ ಜೀವಿತ ಅದು ಬೆಳಕಿನೋಪಾದಿಯಲ್ಲಿ ದೇವರಿಂದ ಹೊಂದಿಕೊಂಡಂತ ಬೆಳಕು ಅನ್ಯರ ಮಧ್ಯದಲ್ಲಿ ಪ್ರಕಾಶಿಸಬೇಕಾಗಿದೆ ಪ್ರಿಯರೇ. ಹಾಗೆ ಉಪ್ಪು ಅನೇಕರಿಗೆ ರುಚಿ ಕೊಡುವಂತ ಒಂದು ರೀತಿಯಲ್ಲಿ ನಾವು ಜೀವಿಸಬೇಕೇ ಹೊರತು ಅದು ಬೀದಿಯಲ್ಲಿ ಬಿಸಾಡಲ್ಪಟ್ಟು ತುಳಿಯಲ್ಪಡುವ ರೀತಿಯಲ್ಲಿ ನಿರುಪಯೋಗ ಆಗುವ ರೀತಿಯಲ್ಲಿ ನಮ್ಮ ಕ್ರಿಸ್ತಿಯ ಜೀವಿತ ಅದು ವ್ಯರ್ಥವಾಗಬಾರದು ಎಂಬುದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಇವರು ಒಂದು ವೇಳೆ ಅವರ ಒಂದು ಆ ಕ್ರಿಸ್ತ ಒಂದು ಸಮಾಧಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ಹೊರಗೆ ಬಂದು ಕ್ರಿಸ್ತನ ಮರಣದಲ್ಲಿ ಅವರು ಬಹುದೊಡ್ಡ ಮೊತ್ತದ ಬಹಳ ಬೆಲೆ ಬಾಳುವಂತ ರಕ್ತಬೋಳ ಅಗರುಗಳನ್ನ ಕಲಸಿದ ಚೂರ್ಣವನ್ನ ತಕ್ಕೊಂಡು ಅವರು ಕ್ರಿಸ್ತನನ್ನ ಅವರು ಆ ಒಂದು ಸಂದರ್ಭದಲ್ಲಿ ಸಂಧಿಸುವುದಕ್ಕೆ ಬಂದದ್ದನ್ನ ನಾವು ನೋಡ್ತೇವೆ. ಸುಮಾರು 100 ಸೇರ್ನಷ್ಟು ಅವರು ರಕ್ತಬೋಳವನ್ನ ಅಗರನ್ನ ಕಲಸಿದ ಚೂರ್ಣವನ್ನ ತಕ್ಕೊಂಡು ಅಲ್ಲಿಗೆ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಈ ಸಂಗತಿಗಳು ದೇವಜನರ ಸತ್ಕ್ರಿಯೆಗಳನ್ನ, ದೇವಜನರ ಪ್ರಾರ್ಥನೆಯನ್ನ, ಅವರ ಒಂದು ಕ್ರಿಸ್ತನ ಮೇಲಿಟ್ಟಂತಹ ನಂಬಿಕೆಯನ್ನ ಅದು ತೋರಿಸುವಂತದ್ದಾಗಿದೆ ಪ್ರಿಯರೇ. ನಿಕೋದೇಮನು ಈ ಕಾರ್ಯದಲ್ಲಿ ಅವನು ಪ್ರಮುಖ ಪಾತ್ರವನ್ನ ವಹಿಸಿದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಅವನು ನಿಕೋದೇಮನು ಕೂಡ ಈ ಅರಿಮತ್ತಾಯದ ಯೋಸೇಫನೊಂದಿಗೆ ಕೂಡಿಕೊಂಡು ಈ ಕಾರ್ಯವನ್ನು ಮಾಡುವಾಗ ಅವರು ಒಂದು ವೇಳೆ ದೇವರ ಮೇಲೆ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಅವರಿಟ್ಟಂತಹ ಪ್ರೀತಿಯನ್ನ ಮತ್ತು ಗೌರವವನ್ನ ಅವರು ಪ್ರಕಟ ಮಾಡಿಕೊಳ್ಳುವುದನ್ನ ನಾವು ನೋಡ್ತೇವೆ. ಹೇಗಿದೆ ನಮ್ಮ ಪ್ರೀತಿ? ದೇವರ ಮುಂದೆ ದೇವರ ಮೇಲೆ ನಾವಿಟ್ಟಂತಹ ಪ್ರೀತಿ ಗೌರವ ಅದು ಎಷ್ಟರ ಮಟ್ಟಿಗಿದೆ? ಕರ್ತನಿಗಾಗಿ ನಾವು ಏನೆಲ್ಲವನ್ನ ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ಕರ್ತನಿಗಾಗಿ ಒಂದು ವೇಳೆ ನಾವು ಖರ್ಚು ಮಾಡುವುದಕ್ಕೆ ಒಂದು ವೇಳೆ ಮನಸ್ಸುಳ್ಳವರಾಗಿದ್ದೇವಾ? ಕರ್ತನ ಕಾರ್ಯಗಳಲ್ಲಿ ಏನೇ ಸಂದರ್ಭ ಬಂದರೂ, ಎಂಥದ್ದೇ ಪರಿಸ್ಥಿತಿ ಇದ್ರೂ ನಾವು ಕ್ರಿಸ್ತನವರು ಎಂಬುದಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವುದಕ್ಕೆ, ಒಂದು ವೇಳೆ ನಮ್ಮನ್ನೇ ನಾವು ಆತನ ಸೇವೆಗಾಗಿ ಸಮರ್ಪಿಸಿಕೊಳ್ಳುವುದಕ್ಕೆ ನಾವು ಮುಂದೆ ಬರುವಂಥವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬಹುದಾಗಿದೆ ಪ್ರಿಯರೇ. ಕರ್ತನಾದ ಯೇಸು ಕ್ರಿಸ್ತನು ಒಂದು ಕಡೆ ಅವನು ಆ ಮಾರ್ತಳ ಒಂದು ಮರಿಯಳ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನ ಒಂದು ಸೇರ್ನಷ್ಟು ತಂದು ಆತನ ಪಾದಗಳಿಗೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆ ಒಂದು ಪಾದಗಳನ್ನ ಒರೆಸಿದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಮರಿಯಳು ಒಂದು ವೇಳೆ ಲೋಕದ ದೃಷ್ಟಿಯಲ್ಲಿ ಅವಳು ದುರ್ನಡತೆ ಉಳ್ಳಂತ ಆ ಸಂಗತಿ ಇದ್ರೂ ಕೂಡ, ಒಂದು ವೇಳೆ ಆಕೆ ಬಹಳ ಗಡಿಬಿಡಿಯಲ್ಲಿ ಇದ್ರೂ ಕೂಡ, ಆಕೆ ಒಂದು ವೇಳೆ ಆ ಬಹು ಬೆಲೆಯುಳ್ಳ ಆ ಅಚ್ಚ ಜಟಮಾಂಸಿ ತೈಲವನ್ನು ತಂದು ಆತನ ಪಾದಗಳಿಗೆ ಹಚ್ಚಿ ಆತನನ್ನ ಸನ್ಮಾನ ಮಾಡುವಾಗ ಅನೇಕರು ಅದನ್ನ ವಿರೋಧಿಸಿದ್ರು. ಕರ್ತನ ಸಂಗಡವೇ ಇದ್ದಂಥ ಯೂದನು ಕೂಡ ಇದು ಬಹಳ ದೊಡ್ಡ ನಷ್ಟವಾಗಿದೆ ಎಂಬುದಾಗಿ ಹೇಳಿದನು. ಆದರೆ ಕರ್ತನ ಹೇಳುವಂಥದ್ದು, ಆಕೆ ನನ್ನ ಅಂತ್ಯ ದಿನದ ಸಂಸ್ಕಾರಕ್ಕೋಸ್ಕರ, ನನ್ನ ಹೂಣಿವಿಕೆಗೋಸ್ಕರ, ಆ ಒಂದು ಮರಣವನ್ನು ಪ್ರಸಿದ್ಧಿ ಮಾಡುವುದಕ್ಕೋಸ್ಕರ ಈ ಕಾರ್ಯವನ್ನ ಮಾಡಿದ್ದಾಳೆಂಬುದಾಗಿ ಹೇಳುವುದರ ಮೂಲಕ ಆ ಕಾರ್ಯವನ್ನ ಶ್ಲಾಘಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ರಿಂದ ಈ ಸಂಗತಿಯನ್ನ ನಾವು ನೋಡುವಾಗ ಅವರು ಕರ್ತನ ಮರಣವನ್ನ, ಆತನ ಹೂಣಿಡುವಿಕೆಯನ್ನ ಅವರು ಬಹಳವಾಗಿ ಅವರು ಸನ್ಮಾನಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿ ಗೌರವವನ್ನ ಅಲ್ಲಿ ತೋರಿಸಿದಂತಹ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಅವರು ಒಂದು ವೇಳೆ ಆ ಒಂದು ದಿನಮಾನಗಳಲ್ಲಿ ಯಹೂದ್ಯರ ಹಿರೀ ಸಭೆಯ ನಾಯಕರಾಗಿದ್ದರಿಂದ ಅವರು ಧರ್ಮಶಾಸ್ತ್ರವನ್ನ ಪರಿಪೂರ್ಣವಾಗಿ ಪಾಲಿಸುವಂಥವರಾಗಿದ್ರು, ಯಹೂದ್ಯರ ಪದ್ಧತಿಯನ್ನ ಅನುಸರಿಸುವವರಾಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅವರು ಶ್ರದ್ಧೆಯಿಂದಲೂ ಭಕ್ತಿಯಿಂದಲೂ ಯೇಸುವಿನ ದೇಹವನ್ನ ಸಮಾಧಿಯಲ್ಲಿ ಇರಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಬಹಳ ದೊಡ್ಡ ಜವಾಬ್ದಾರಿಕೆಯನ್ನ ಈ ರೀತಿಯಾಗಿ ಅವರು ನಿರ್ವಹಿಸಿದರು ಎಂಬುದಾಗಿ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಕಂಡುಕೊಳ್ತೇವೆ ಪ್ರಿಯರೇ. ಹಾಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅರಿಮತ್ತಾಯದ ಯೋಸೇಫನೆಂಬ ಒಬ್ಬ ಆ ಧನವಂತನು
ಯಹೂದ್ಯರ ಭಯದಿಂದಲೂ ಮತ್ತು ಅವರ ಬಹಿಷ್ಕಾರಕ್ಕೆ ಹೆದರಿ ಅವರು ಗುಪ್ತವಾಗಿ ಈ ರೀತಿಯಾಗಿ ನಂಬಿಕೆಯಲ್ಲಿ ಮುಂದುವರಿಯುವಂತವರಾಗಿದ್ರು. ಎಷ್ಟು ಕಾಲ ಒಂದು ವೇಳೆ ನಾವು ಲೋಕದ ಜನರಿಗೆ ಹೆದರಿ ಗುಪ್ತವಾಗಿ ಇರಲಿಕ್ಕೆ ಸಾಧ್ಯ ಪ್ರಿಯರೇ? ಎಷ್ಟು ಕಾಲ ಒಂದು ವೇಳೆ ಲೋಕದ ನಿಂದೆಗೆ ಹೆದರಿ ನಾವು ಕ್ರಿಸ್ತ ನಂಬಿಕೆಯನ್ನು ಬಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ? ಆದ್ದರಿಂದ ನಮ್ಮ ನಂಬಿಕೆ ಅದು ಕಂಡು ಬರಬೇಕಾಗಿದೆ ಪ್ರಿಯರೇ. ನಮ್ಮ ನಂಬಿಕೆ ಅದು ಹೊರಸೂಸಬೇಕಾಗಿದೆ. ಹೌದು, ಅದನ್ನು ನಾವು ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಹಾಗೆ ಪೂರ್ಣ ಮನಸ್ಸಿನಿಂದ ಆತನನ್ನು ಪ್ರೀತಿಸಿ ಅವರು ಸನ್ಮಾನಿಸಿದಂಥ ಕಾರ್ಯಗಳು, ಅದು ಆ ಮುಂದೆ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಆ ಒಂದು ಸಂದರ್ಭದಲ್ಲಿ ಅಥವಾ ಹೂಣಿಡುವಿಕೆಯ ಸಂದರ್ಭದಲ್ಲಿ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರೀತಿಸಿದ್ದು, ಅವರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟದ್ದು, ಅದು ಆ ಒಂದು ಸಂದರ್ಭದಲ್ಲಿ ಕಂಡು ಬಂದಂತ ಸಂಗತಿಯನ್ನು ನಾವು ನೋಡ್ತೇವೆ ಪ್ರಿಯರೇ. ಆದ್ರಿಂದ ನಾವು ಕೂಡ ಸೂಕ್ತ ಸಮಯದಲ್ಲಿ ಅಥವಾ ಈ ಕ್ರಿಸ್ತಿಯ ಓಟದಲ್ಲಿ ನಾವು ನಂಬಿಗಸ್ತರಾಗಿ, ನೀತಿವಂತರಾಗಿ, ದೇವರ ಮೇಲಿನ ಭಯಭಕ್ತಿಯಿಂದ ನಾವು ನಡ್ಕೊಳ್ಬೇಕಾಗಿದೆ ಪ್ರಿಯರೇ. ಕರ್ತನು ಹೇಳುವಂತಹ ಮಾತು, ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲಲಾರದವರಿಗೆ ಹೆದರಬೇಡ್ರಿ ಎಂಬುದಾಗಿ. ಆದರೆ ದೇಹ ಆತ್ಮಗಳನ್ನೆರಡನ್ನೂ ಕೊಂದು ನಿತ್ಯ ನರಕದಲ್ಲಿ ಹಾಕಬಲ್ಲ ಆತನಿಗೆ ನೀವು ಎದುರುಕೊಳ್ಬೇಕು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ದೇವರಿಗೆ ಭಯಭಕ್ತಿಯಿಂದ ನಡ್ಕೊಳ್ಳುವಂತ ಆ ನಂಬಿಕೆಯ ಜೀವಿತವನ್ನ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಕಾಪಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಮತ್ತು ನಿತ್ಯ ಜೀವವನ್ನ ಹೇಗೆ ಪಡ್ಕೊಳ್ಬೇಕು ಎಂಬುದಾಗಿ ಒಬ್ಬ ಐಶ್ವರ್ಯವಂತನು ಯೇಸುವನ್ನ ವಿಚಾರಿಸುವುದಕ್ಕೆ ಬಂದಂತ ಸಂಗತಿಯನ್ನ ನಾವು ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 16ರಿಂದ 24ನೇ ವಚನದವರೆಗೆ ನಾವು ನೋಡ್ತೇವೆ ಪ್ರಿಯರೇ. ಆಗ ಯೇಸು ಕ್ರಿಸ್ತನು ಹೇಳಿದಂತಹ ಸಂಗತಿ, ಅವನಿಗೆ ಹೇಳಿದಂತ ಎಲ್ಲಾ ಸಂಗತಿಗಳಿಗೂ ಆ ಯವನಸ್ಥನು ಅವನು ಒಪ್ಪಿಕೊಂಡದ್ದನ್ನ ನಾವು ನೋಡ್ತೇವೆ. ನಾವು ಚಿಕ್ಕಂದಿನಿಂದಲೂ ಈ ಎಲ್ಲಾ ಸಂಗತಿಗಳಿಗೆ ಸರಿಯಾಗಿ ನಾನು ನಡೆದಿದ್ದೇನೆಂಬುದಾಗಿ. ಆದರೆ ಕರ್ತನ ಮನಸ್ಸು ಅವನ ಆಂತರ್ಯವನ್ನು ಪರಿಶೋಧಿಸಿ, ನಿನಗೆ ಒಂದು ಕಡಿಮೆ ಆಗಿದೆ, ನೀನು ಹೋಗಿ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಡು ಎಂಬುದಾಗಿ ಹೇಳುವಾಗ, ಆ ಐಶ್ವರ್ಯವಂತನು ಅವನು ತಾನು ಬಹಳ ಐಶ್ವರ್ಯವಂತನಾದದ್ದರಿಂದ ಅವನು ಮೋರೆ ಬಾಡಿದವನಾಗಿ ಅವನು ಕರ್ತನನ್ನ ಬಿಟ್ಟು ಹೊರಟು ಹೋದದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಅವನು ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೂ ಕರ್ತನಾದ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೂ ಅವನಿಗೆ ಇದ್ದಂಥ ಅಡ್ಡಿ ಯಾವುದು? ಅವನ ಐಶ್ವರ್ಯ. ಹಾಗಾದ್ರೆ ನಮ್ಮ ಒಂದು ಕ್ರಿಸ್ತಿಯ ಜೀವಿತದಲ್ಲೂ ಕೂಡ ಲೋಕದ ಸಂಗತಿಗಳು, ಒಂದು ವೇಳೆ ನಮ್ಮ ಸ್ಥಾನಮಾನ, ನಮ್ಮ ಐಶ್ವರ್ಯ, ಇದು ಯಾವುದಾದ್ರೂ ಕೂಡ ಒಂದು ವೇಳೆ ಅಡ್ಡಿಯಾಗಿದ್ರೆ ಅದನ್ನು ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ನಾವು ಈ ಎಲ್ಲವನ್ನ ತ್ಯಜಿಸಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಭರವಸವಿಟ್ಟವರಾಗಿ ನಾವು ಹೋಗ್ಬೇಕೆಂಬುದನ್ನ ತಿಳ್ಕೊಳ್ತೇವೆ ಪ್ರಿಯರೇ. ಹಾಗೆ ನಾವು ನೋಡುವಾಗ ಯೇಸು ಕ್ರಿಸ್ತನು ಈ 19ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಹಣದ ಭ್ರಾಂತಿಯಿಂದ ಆಗುವ ಕೇಡನ್ನ ಅಲ್ಲಿರುವಂತಹ ಜನರಿಗೆ ಆತನು ತೋರಿಸಿಕೊಡುವಂತಹ ಸಂಗತಿಯನ್ನ ನಾವು ನೋಡ್ತೇವೆ ಪ್ರಿಯರೇ. ಹಣವು ಅಥವಾ ಐಶ್ವರ್ಯ ಒಂದು ವೇಳೆ ಅದು ನಮ್ಮನ್ನ ಕ್ರಿಸ್ತ ನಂಬಿಕೆಯಿಂದ ದೂರ ಇರಿಸುವುದಕ್ಕೆ ಒಂದು ವೇಳೆ ಅದು ಬಹಳ ಒಂದು ಪ್ರಭಾವ ಬೀರುವಂಥದ್ದಾಗಿರ್ತದೆ ಪ್ರಿಯರೇ. ಲೋಕದ ಮೇಲಿನ ವ್ಯಾಮೋಹ ಅಥವಾ ಲೋಕದ ಐಶ್ವರ್ಯ ನಮ್ಮನ್ನು ನಿಜವಾಗಿಯೂ ಕ್ರಿಸ್ತ ನಂಬಿಕೆಯಿಂದ ಎಷ್ಟೋ ದೂರ ಅದು ನಮ್ಮನ್ನು ನಡೆಸುವುದಕ್ಕೆ ಸಾಧ್ಯವಿರ್ತದೆ ಪ್ರಿಯರೇ. ನಮ್ಮನ್ನು ನಾವು ಎಚ್ಚರಿಸ್ಕೊಳ್ಬೇಕಾಗಿದೆ. ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದ್ರೆ ಐಶ್ವರ್ಯವಂತನು ದೇವರ ರಾಜ್ಯವನ್ನು ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂಬುದಾಗಿ ನಿಮಗೆ ತಿರುಗಿ ಹೇಳುತ್ತೇನೆ ಎಂಬುದಾಗಿ ಕರ್ತನು ಹಣದಿಂದಾಗುವಂತಹ ಭ್ರಾಂತಿ, ಹಣ ಹೇಗೆ ಒಂದು ವೇಳೆ ಕ್ರಿಸ್ತ ನಂಬಿಕೆಯಿಂದ ನಮ್ಮನ್ನು ದೂರ ಇರಲಿಕ್ಕೆ ಸಾಧ್ಯ ಮಾಡ್ತದೆ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಕರ್ತನು ವಿವರಿಸಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಹೇಳುವಂತಹ ಸಂಗತಿ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟು ಕಷ್ಟ ಅಂದ್ರೆ ಒಂದು ವೇಳೆ ಒಂದು ಒಂಟೆ ಸೂಜಿಯ ಕಣ್ಣಿನಲ್ಲಿ ನುಗ್ಗಬಹುದು ಎಂಬುದಾಗಿ ಅದನ್ನ ಹೋಲಿಸಿ ಹೇಳುವುದನ್ನ ನಾವು ನೋಡ್ತೇವೆ. ಒಂದು ವೇಳೆ ನಾವೇ ಆಲೋಚನೆ ಮಾಡೋಣ, ಒಂಟೆ ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭನ? ಅದು ಎಷ್ಟೋ ಕಷ್ಟಕರ, ಅದು ಅತಿ ಅಸಾಧ್ಯವೇ ಎಂಬುದಾಗಿ ನಾವು ಹೇಳ್ಬೋದು. ಹಾಗಾದ್ರೆ ಯಾಕೆ ಅದನ್ನ ಉದಾಹರಣೆಯಾಗಿ ಕೊಟ್ಟನು? ಅದಕ್ಕಿಂತಲೂ ಕಷ್ಟ ಒಬ್ಬ ಐಶ್ವರ್ಯವಂತನು ದೇವರ ರಾಜ್ಯ ಪ್ರವೇಶಿಸುವುದು ಎಂಬುದಾಗಿ. ಆದ್ದರಿಂದ ಹಣವನ್ನಾಗ್ಲಿ ಐಶ್ವರ್ಯವನ್ನಾಗ್ಲಿ ನಾವು ಹಿಂಬಾಲಿಸದೆ, ಲೋಕದ ಸಂಗತಿಗಳನ್ನಾಗ್ಲಿ ಅಥವಾ ನಮ್ಮ ಸ್ವಂತ ಬಲವನ್ನಾಗ್ಲಿ ನಾವು ಆತುಕೊಳ್ಳದೆ ಕರ್ತನ ಮೇಲಿನ ನಂಬಿಕೆಯಲ್ಲಿ ದೃಢವಾಗಿದ್ದು ಆತನ ಕೃಪೆಯನ್ನು ಆತುಕೊಂಡವರಾಗಿ
ನಾವು ಮುಂದುವರಿಬೇಕೆಂಬುದನ್ನ ಈ ವಾಕ್ಯ ಭಾಗ ನಮಗೆ ವಿವರಿಸಿ ಹೇಳುವಂಥದ್ದಾಗಿದೆ ಪ್ರಿಯರೇ. ಆ ಅರಿಮತ್ತಾಯದ ಯೋಸೇಫನು ಅವನು ಸತ್ಪುರುಷನಾಗಿದ್ದನು, ಅವನು ಐಶ್ವರ್ಯವಂತನಾಗಿದ್ದನು, ಅವನು ಹಿರೀ ಸಭೆಯಲ್ಲಿ ಒಂದು ವೇಳೆ ಸ್ಥಾನಮಾನವನ್ನು ಹೊಂದಿದವನಾಗಿದ್ದನು. ಇದನ್ನೆಲ್ಲವನ್ನ ಇಟ್ಕೊಂಡು ಒಂದು ವೇಳೆ ಗುಪ್ತವಾಗಿ ಅವನು ಈ ಕ್ರಿಸ್ತ ನಂಬಿಕೆಯಲ್ಲಿ ಮುಂದುವರಿಯಬಹುದಾಗಿತ್ತು. ಆದ್ರೆ ಪ್ರಯೋಜನ ಏನು? ಅದರಿಂದ ಯಾರಿಗಾದ್ರೂ ಪ್ರಯೋಜನ ಆಗ್ತಾ ಇದೆಯಾ? ಆದ್ರಿಂದ ಅವನು ಆ ಸಂದರ್ಭದಲ್ಲಿ ತನ್ನ ನಂಬಿಕೆಯನ್ನ ಪ್ರಕಟ ಮಾಡಿಕೊಂಡನು. ಅಲ್ಲಿದ್ದಂಥ ವಾತಾವರಣ ಎಂತಿದ್ದಿದ್ರು ಕೂಡ, ಶಿಷ್ಯರು ಎದುರಿ ಓಡಿ ಹೋಗಿದ್ರು ಕೂಡ, ಅವನನ್ನ ನಾನು ಕ್ರಿಸ್ತನವನಲ್ಲ ಎಂಬುದಾಗಿ ಆತನ ಶಿಷ್ಯನಾದ ಪೇತ್ರನು ಕೂಡ ಆತನನ್ನ ಅಲ್ಲಗಳೆದಿದ್ರೂ ಕೂಡ ಇವನು ಧೈರ್ಯದಿಂದ ಮುಂದೆ ಬಂದು ಪಿಲಾತನ ಬಳಿಗೆ ಹೋಗಿ ಯೇಸು ಕ್ರಿಸ್ತನ ದೇಹವನ್ನ ನನಗೆ ಕೊಡಬೇಕು ಎಂಬುದಾಗಿ ಬೇಡಿಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ಆ ಭಯಗ್ರಸ್ತವಾದಂಥ ವಾತಾವರಣದಲ್ಲಿಯೂ ಕೂಡ ನಾನು ಕ್ರೈಸ್ತನು, ನಾನು ಕ್ರಿಸ್ತನವನು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಒಂದು ವಿಶೇಷವಾದಂಥ ಬಲ ಬೇಕಾಗಿದೆ ಪ್ರಿಯರೇ. ಆ ಬಲ ಅದು ದೇವರಾತ್ಮನಿಂದ ಕೊಡುವಂತಹ ಬಲವೇ ಆಗಿದೆ ಪ್ರಿಯರೇ. ಐಶ್ವರ್ಯವಂತನೂ ಕೂಡ ರಕ್ಷಣೆ ಹೊಂದಬಹುದು, ಅದು ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಎಂಬುದನ್ನ ಈ ಯೋಸೇಫನು ನಮಗೆ ತೋರಿಸಿಕೊಟ್ಟದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಒಂದು ವೇಳೆ ಅಬ್ರಹಾಮನು ಕೂಡ ಬಹಳ ಐಶ್ವರ್ಯವಂತನಾಗಿದ್ದನು, ಆದರೆ ಕರ್ತನ ಆಜ್ಞೆ ಮೇರೆಗೆ ತನ್ನ ಸ್ವಂತ ಜನರನ್ನ ಬಿಟ್ಟನು, ತಾನು ವಾಸ ಮಾಡಿದ್ದಂಥ ಸ್ವದೇಶವನ್ನ ಬಿಟ್ಟನು, ದೇವರು ಹೇಳಿದಂಥ ಆ ಒಂದು ಸ್ಥಳಕ್ಕೆ ಅವನು ಹೊರಟು ಹೋದನು. ಅವನು ಎಲ್ಲಿಗೆ ಹೋಗ್ಬೇಕು, ಹೇಗೆ ಪ್ರಯಾಣ ಮಾಡಬೇಕೆಂಬುದಾಗಿ ಯಾವುದನ್ನು ಕೂಡ ದೇವರು ತೋರಿಸಿಕೊಡದೆ ಇದ್ದಾಗಲೂ ಕೂಡ ಈ ಮಾತನ್ನ ಕರ್ತನು ಹೇಳಿದ್ದಾನೆ. ಅದೊಂದೇ ಆ ಒಂದು ನಂಬಿಕೆಯ ಮೇಲೆ ಅವನು ತನ್ನ ದೇಶವನ್ನ, ತನ್ನ ತಂದೆ ತಾಯಿಯನ್ನು ಬಿಟ್ಟು, ಅವನು ಸ್ವದೇಶವನ್ನು ಬಿಟ್ಟು, ಸ್ವಂತ ಜನರನ್ನ ಬಿಟ್ಟು ದೇವರು ಹೇಳಿದಂಥ ಮಾರ್ಗಕ್ಕೆ ಅವನು ಪ್ರಯಾಣ ಮಾಡಿ ವಾಗ್ದಾನ ಮಾಡಿದಂಥ ದೇಶಕ್ಕೆ ಅವನು ತಲುಪಿದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆ ರೀತಿಯಾದಂಥ ಒಂದು ಕ್ರಿಸ್ತಿಯ ಜೀವಿತ ನಮ್ಮದಾಗಬೇಕು. ಕರ್ತನು ತೋರಿಸಿಕೊಡುವಂಥ ಮಾರ್ಗದಲ್ಲಿ ನಾವು ನಡೆಯುವಂಥವ್ರು ನಾವು ಆಗಿರಬೇಕು ಪ್ರಿಯರೇ. ಯೆಶಾಯನ ಒಂದು ಗ್ರಂಥದಲ್ಲಿ ನಾವು ನೋಡ್ತೇವೆ, ಅವನು ಯಾವ ಅನ್ಯಾಯವನ್ನು ಮಾಡದಿದ್ರು, ಅವನ ಬಾಯಲ್ಲಿ ಯಾವ ವಂಚನೆ ಇಲ್ಲದಿದ್ರು, ಅವನು ಸತ್ತಾಗ ದುಷ್ಟರ ಮಧ್ಯದಲ್ಲಿ ಪುಷ್ಟರ ನಡುವೆ ಅವನನ್ನ ಹೂಣಿಟ್ರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ದೇಹವನ್ನ ಪಡ್ಕೊಂಡಂತ ಅರಿಮತ್ತಾಯದ ಯೋಸೇಫನು, ಆತನು ಆ ದೇಹವನ್ನ ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನ ಉರುಳಿಸಿ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ತನಗಾಗಿ ಸಿದ್ಧಪಡಿಸಿಕೊಂಡಿದ್ದಂಥ ಬಂಡೆಯಲ್ಲಿ ತೋಡಿದ್ದಂಥ ಹೊಸ ಸಮಾಧಿಯಲ್ಲಿ ಯೇಸು ಕ್ರಿಸ್ತನ ದೇಹವನ್ನ ಇಟ್ಟನು. ಇದು ಪ್ರವಾದಿಗಳು ಮುಂತಿಳಿಸಿದಂಥ ಮಾತಿಗೆ ಒಂದು ಸಮವಾಗಿ ಅಥವಾ ಅದು ಪೂರೈಸಲ್ಪಡುವ ರೀತಿಯಲ್ಲಿ ನಡೆದದ್ದನ್ನ ನಾವು ನೋಡ್ತೇವೆ. ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಐಶ್ವರ್ಯವಂತನ ಸಮಾಧಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅದು ಸಮಾಧಿ ಮಾಡಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗೆ ನಾವು ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುವಾಗ ಅರಿಮತ್ತಾಯದ ಯೋಸೇಫನು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು. ಇವನು ಹಿರೀ ಸಭೆಯವರಲ್ಲಿ ಘನವಂತನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು ಆಗಿದ್ದನು. ಇಂಥ ಒಂದು ಆತನ ಒಂದು ಸ್ಥಾನಮಾನವನ್ನು ಕೂಡ ಅವನು ಬದಿಗೊತ್ತಿ ಯೇಸುವಿನ ದೇಹವನ್ನ ಆತನು ಪಿಲಾತನಿಂದ ಕೇಳಿ ಪಡ್ಕೊಂಡನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆ ದೇಹವನ್ನು ಸಮಾಧಿ ಮಾಡುವಂತ ಆ ಒಂದು ಸಂದರ್ಭದಲ್ಲಿ ಆಗಲೇ ಸಂಜೆ ಆಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಸೂರ್ಯಾಸ್ತಮ ಮುಂಚೆ, ಸೂರ್ಯಾಸ್ತಮ ನಂತರ ಅದು ಸಬ್ಬತ್ ದಿನ ಪ್ರಾರಂಭವಾಗುವಂಥದ್ದಾಗಿದೆ. ಆದ್ದರಿಂದ ಸೂರ್ಯಾಸ್ತಮಕ್ಕೆ ಮುಂಚೆ ಯೇಸುವಿನ ದೇಹವನ್ನ ಸಮಾಧಿಯಲ್ಲಿ ಇಡುವುದಕ್ಕೋಸ್ಕರ ಅರಿಮತ್ತಾಯದ ಯೋಸೇಫನು ಬಹಳ ಆತುರವಾಗಿ ತ್ವರೆಯಾಗಿ ಅವನು ಪಿಲಾತನ ಬಳಿಗೆ ಹೋಗಿ ಯೇಸು ಕ್ರಿಸ್ತನ ದೇಹವನ್ನ ತನಗೆ ಕೊಡಬೇಕಂತ ಅವನು ಬೇಡಿಕೊಂಡದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ನಡುಕಟ್ಟಿಕೊಂಡು ಕರ್ತನ ಸೇವೆಯನ್ನು ಮಾಡಬೇಕೆಂಬಂತ ಕರ್ತನ ಆಜ್ಞೆಯನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಆತನ ಕಾರ್ಯಗಳನ್ನು ಮಾಡುವಾಗ ಆಲಸ್ಯ ಬೇಡ ಮತ್ತು ಹೆದರಿಕೆ ಬೇಡ, ಮತ್ತು ನಾವು ಆತನ ಕಾರ್ಯಗಳಲ್ಲಿ ಸೋತು ಹೋಗುವವರಾಗಿರಬಾರ್ದು. ಧೈರ್ಯದಿಂದ ಮತ್ತು ತ್ವರೆಯಾಗಿ ನಾವು ಆ ಕಾರ್ಯಗಳನ್ನ ಮಾಡುವವರಾಗಿರ್ಬೇಕು ಪ್ರಿಯರೇ. ಆದುದರಿಂದ ಯೋಸೇಫನು ಯೇಸುವಿನ ದೇಹವನ್ನ ಸೂರ್ಯಾಸ್ತಮಕ್ಕೆ ಮುಂಚೆ ಸಮಾಧಿ ಮಾಡಬೇಕು ಅಂತ
ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಅದನ್ನ ಕೇಳಿ ಪಡ್ಕೊಂಡನು, ಬೇಡಿ ಪಡ್ಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಶಿಲುಬೆಗೆ ಹಾಕಿಸಲ್ಪಟ್ಟವರು ಕೆಲವೊಮ್ಮೆ 2 ಅಥವಾ 3 ದಿನಗಳ ಕಾಲ ಅವರು ಶಿಲ್ಬೆಯಲ್ಲಿ ಜೀವಂತವಾಗಿರ್ಬೋದಾದಂಥ ಸಾಧ್ಯತೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹೀಗಿರುವಂತಹ ಸಂದರ್ಭದಲ್ಲಿ ಆತನು ಸತ್ತಿರುವಂತಹ ಸಂಗತಿಯನ್ನ ಶತಾಧಿಪತಿಯಿಂದ ಕೇಳಿ ತಿಳ್ಕೊಂಡು ಆತನು ಮರಣ ಹೊಂದಿದ್ದಾನೆ ಎಂಬುದನ್ನು ಅವನು ಕನ್ಫರ್ಮ್ ಮಾಡಿಕೊಂಡು ಪಿಲಾತನು ಶವವನ್ನ ಯೋಸೇಫನಿಗೆ ಕೊಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆತನನ್ನ ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ಮನುಷ್ಯರ ಆಲೋಚನೆ ಅಂತಲ್ಲ. ಮನುಷ್ಯರು ಒಂದು ವೇಳೆ ಕಳ್ಳರ ಕಾಲುಗಳನ್ನು ಮುರಿದು ಅವರನ್ನು ಕೊಂದ ರೀತಿಯಲ್ಲ ಅಲ್ಲ, ಆತನ ಎಲುಬುಗಳಲ್ಲಿ ಒಂದಾದರೂ ಮುರಿಯಲ್ಪಡಕೂಡದು ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ಪ್ರವಾದಿಗಳು ಬರೆದಂತೆಯೇ ಆತನ ಎಲುಬುಗಳಲ್ಲಿ ಒಂದೂ ಕೂಡ ಮುರಿಯಲ್ಪಡದ ರೀತಿಯಲ್ಲಿ ದೇವರ ಚಿತ್ತಾನುಸಾರವಾಗಿ ಸ್ವ ಇಚ್ಛೆಯಿಂದ ಕರ್ತನು ತನ್ನ ಪ್ರಾಣವನ್ನ ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ತಿಳ್ಕೊಳ್ಬಹುದಾಗಿದೆ ಪ್ರಿಯರೇ. ಅದರಂತೆಯೇ ಆ ನಂತರ ಯೇಸುವಿನ ಶವವನ್ನ ಶಿಲುಬೆಯಿಂದ ಇಳಿಸಿ ಅದನ್ನ ಸುಗಂಧ ದ್ರವ್ಯಗಳಿಂದ ಹಚ್ಚಿ ಸಿದ್ಧ ಮಾಡಿ ನಾರು ಮಡಿಯಿಂದ ಆ ಶವವನ್ನ ಸುತ್ತಿ ಬಂಡೆಯಲ್ಲಿ ತೋಡಿದ್ದಂಥ ತನ್ನ ಹೊಸ ಸಮಾಧಿಯಲ್ಲಿ ಆ ಅರಿಮತ್ತಾಯದ ಯೋಸೇಫನು ಯೇಸುವಿನ ಶವವನ್ನ ಇರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಹೀಗಿರೋದ್ರಿಂದ ಅವನು ದೇವರ ಚಿತ್ತಾನುಸಾರವಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಿದನು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿಯೂ ಕೂಡ ಕ್ರಿಸ್ತನ ಚಿತ್ತಾನುಸಾರವಾಗಿ ದೇವರ ಚಿತ್ತಾನುಸಾರವಾಗಿ ಧೈರ್ಯದಿಂದ ನಾವು ಈ ಕಾರ್ಯಗಳನ್ನ ನಾವು ನಿರ್ವಹಿಸಿಕೊಂಡು ಹೋಗ್ಬೇಕೆಂಬುದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಅವನು ಈ ಕಾರ್ಯಗಳನ್ನು ಮಾಡುವುದಕ್ಕೆ ಹೆದರಲಿಲ್ಲ ಮತ್ತು ಆಲಸ್ಯಗಾರನಾಗಲಿಲ್ಲ, ಅವನು ಸೋತು ಹೋಗಲಿಲ್ಲ ಎಂಬುದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಈ ಕಾರ್ಯಗಳನ್ನ ಅರಿಮತ್ತಾಯದ ಯೋಸೇಫನು ಮತ್ತು ನಿಕೋದೇಮನು ಜೊತೆಯಾಗಿ ಅವರು ಕಾರ್ಯಗಳನ್ನ ನಿರ್ವಹಿಸಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಮತ್ತು ಬಹಳ ಗೌರವದಿಂದ, ಬಹಳ ನಂಬಿಕೆಯಿಂದ, ಬಹಳ ಆಸಕ್ತಿಯಿಂದ ಈ ಎಲ್ಲ ಕಾರ್ಯಗಳನ್ನ ಅವರು ಮಾಡಿ ಪೂರೈಸಿದರು ಎಂಬುದನ್ನ ನಾವು ನೋಡಬಹುದಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಈ ಕಾರ್ಯಗಳನ್ನು ಅವರು ಮಾಡುವುದಕ್ಕೆ ಅವರಿಗಿದ್ದಂಥ ಬಲ ಅದು ದೇವರ ಆತ್ಮನ ಪ್ರೇರಣೆಯಿಂದಲೇ ಅವರು ಈ ಕಾರ್ಯಗಳನ್ನ ಮಾಡಿದರು ಎಂಬುದನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ಪ್ರಿಯರೇ. 1 ಕೊರಿಂಥ 12ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡುವಾಗ ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಕೂಡ ಯೇಸುವನ್ನ ಶಾಪಗ್ರಸ್ತನೆಂದು ಹೇಳುವುದಿಲ್ಲ ಎಂಬುದಾಗಿ, ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವನಾದರೂ ಯೇಸುವನ್ನ ಕರ್ತನೆಂದು ಹೇಳಲಾಗುವುದಿಲ್ಲ ಎಂಬುದಾಗಿ. ಹೀಗಿರುವಾಗ ಅರಿಮತ್ತಾಯದ ಯೋಸೇಫನು ಮತ್ತು ಅವನ ಜೊತೆಯಾಗಿ ಬಂದಂತ ನಿಕೋದೇಮನು ಕೂಡ ಕರ್ತನ ಒಂದು ಆತ್ಮನ ಪ್ರೇರಣೆಯಿಂದಲೇ ಈ ಕಾರ್ಯಗಳನ್ನ ಮಾಡಿ ಪೂರೈಸಿದರು ಎಂಬುದಾಗಿ ನಾವು ತಿಳ್ಕೊಳ್ಬಹುದಾಗಿದೆ ಪ್ರಿಯರೇ. ನಾವು ಕರ್ತನ ಕಾರ್ಯಗಳನ್ನ ನಿರ್ವಹಿಸುವುದಕ್ಕೆ, ನಾವು ಕೂಡ ನಂಬಿಕೆಯಲ್ಲಿ ದೃಢವಾಗಿರುವುದಕ್ಕೆ, ನಾವು ಕೂಡ ಕರ್ತನಿಗಾಗಿ ಈ ಲೋಕದಲ್ಲಿ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ದೇವರ ಆತ್ಮನ ಸಹಾಯ ಅತಿ ಅಗತ್ಯವಾಗಿ ನಮಗೆ ಬೇಕಾಗಿದೆ ಪ್ರಿಯರೇ. ದೇವರ ಆತ್ಮನಿಂದ ನಾವು ನಡೆಸಲ್ಪಡುವವರು, ದೇವರಾತ್ಮನಿಂದ ನಾವು ತುಂಬಿಸಲ್ಪಡುವವರು ನಾವು ಆಗಿರ್ಬೇಕಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಈ ವಾಕ್ಯ ಭಾಗದಲ್ಲಿ ನಾವು ಈ ಒಂದು ವಾಕ್ಯ ಸಂದೇಶದಿಂದ ನಾವು ತಿಳ್ಕೊಳ್ಬಹುದಾದದ್ದೇನಪ್ಪಾ ಅಂದ್ರೆ, ಗುಪ್ತವಾಗಿ ಯೇಸುವಿನ ಶಿಷ್ಯರಾಗಿದ್ದ ಅವರು ಒಂದು ಸೂಕ್ತ ಸಮಯದಲ್ಲಿ ತಮ್ಮ ನಂಬಿಕೆಯನ್ನು ಪ್ರಕಟ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಕ್ರಿಸ್ತ ನಂಬಿಕೆಗೋಸ್ಕರ ಒಂದು ವೇಳೆ ತಮ್ಮ ಸಂಪತ್ತು, ಆಸ್ತಿ, ಐಶ್ವರ್ಯ, ಸ್ಥಾನಮಾನ ಎಲ್ಲವನ್ನ ಬಿಟ್ಟು ಅವರು ಅನ್ಯರ ಮಧ್ಯದಲ್ಲಿ ಬೆಳಕಾಗಿ, ಉಪ್ಪಾಗಿ ಅವರು ನಿಂತದ್ದನ್ನ ನಾವು ನೋಡ್ತೇವೆ ಪ್ರಿಯರೇ. ಅವರು ದೇವರ ರಾಜ್ಯವನ್ನ ಎದುರು ನೋಡುವವರಾಗಿದ್ರು, ಅವರು ಕರ್ತನ ಗುಣ ಸ್ವಭಾವಗಳನ್ನು ಹೊಂದಿದವರಾಗಿದ್ರು, ಕರ್ತನಲ್ಲಿದ್ದಂತಹ ಮನಸ್ಸು ಅವರಲ್ಲಿತ್ತು. ನಾವು ಕೂಡ ಕರ್ತನ ಮನಸ್ಸನ್ನ ಹೊಂದಿಕೊಂಡು ಸತ್ಪುರುಷರಾಗಿ ಅನ್ಯರ ಮಧ್ಯದಲ್ಲಿ ನಾವು ಕರ್ತನಿಗಾಗಿ ನಾವು ನಿಂತ್ಕೊಳ್ಬೇಕಾಗಿದೆ ಪ್ರಿಯರೇ. ಐಶ್ವರ್ಯ, ಸ್ಥಾನಮಾನ ಎಲ್ಲವನ್ನ ಬದಿಗಿಟ್ಟು ಕರ್ತನನ್ನ ಸನ್ಮಾನಿಸುವಂತ ಕ್ರಿಸ್ತಿಯ ಜೀವಿತ ನಮ್ಮದಾಗಬೇಕಾಗಿದೆ ಪ್ರಿಯರೇ. ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನ ಅವರು ಬೇಡಿ ಪಡ್ಕೊಂಡ್ರಲ್ಲ, ಅದೇ ರೀತಿಯಾಗಿ ಲೋಕದ ನಿಂದೆಗೆ, ಲೋಕದ ಬಹಿಷ್ಕಾರಕ್ಕೆ ಯಾವುದಕ್ಕೂ ಹೆದರದೆ ನಾವು ಕೂಡ ಕ್ರಿಸ್ತನನ್ನ ಪ್ರಸಿದ್ಧಿ ಮಾಡುವಂಥವರು, ಕ್ರಿಸ್ತನ ಮರಣ, ಆತನ ಊನಿಡುವಿಕೆ, ಆತನ ಪುನರುತ್ಥಾನಗಳಲ್ಲಿ ನಾವು ಗುರುತಿಸಿಕೊಳ್ಳುವಂಥವರು ನಾವು ಆಗಿರ್ಬೇಕಾಗಿದೆ ಪ್ರಿಯರೇ. ಹಾಗೆ ಕರ್ತನ ಕಾರ್ಯಗಳಲ್ಲಿ ಯೋಸೇಫನೊಂದಿಗೆ ಆ ನಿಕೋದೇಮನ ಜೊತೆಯಾದ ಹಾಗೆಯೇ
ನಾವು ಕೂಡ ಕ್ರಿಸ್ತ ನಂಬಿಕೆಯಲ್ಲಿ ಕ್ರಿಸ್ತನ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಒಬ್ಬರಿಗೊಬ್ಬರು ನಾವು ಜೊತೆಯಾಗಿ ಮುಂದೆ ಮುಂದೆ ಸಾಗಬೇಕಾಗಿದೆ ಪ್ರಿಯರೇ. ಒಬ್ಬರಿಗಿಂತ ಇಬ್ಬರು ಮೇಲು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವರಿಬ್ಬರು ಜೊತೆಯಾಗಿ ನಡೆದರು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನ ಕಾರ್ಯಗಳಲ್ಲಿ ಅವರು ಒಮ್ಮನಸ್ಸುಳ್ಳವರಾಗಿ, ಒಂದೇ ಮನಸ್ಸುಳ್ಳವರಾಗಿ ಅವರು ಆ ಸಮಾಧಿ ಕಾರ್ಯವನ್ನು ಮಾಡಿ ಪೂರೈಸಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಮತ್ತು ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳುವಂತ ಜವಾಬ್ದಾರಿ ಉಳ್ಳವರು ನಾವು ಆಗಿರ್ಬೇಕೆಂಬುದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ಕ್ರಿಸ್ತ ವಿಶ್ವಾಸಿಗಳ ಮಧ್ಯದಲ್ಲಿ, ಕ್ರೈಸ್ತ ಕುಟುಂಬಗಳ ಮಧ್ಯದಲ್ಲಿ ಬರಬಹುದಾದಂಥ ಯಾವುದೇ ಇಕ್ಕಟ್ಟಿನ ಸಂದರ್ಭದಲ್ಲಿಯೂ ಕೂಡ, ಕಷ್ಟ ಸಂಕಟಗಳ ಸಮಯದಲ್ಲಿ, ಇಕ್ಕಟ್ಟಿನ ದಿನಗಳಲ್ಲಿ ನಾವು ಒಬ್ಬರಿಗೊಬ್ಬರು ಧೈರ್ಯಪಡಿಸುವಂಥವರು ನಾವು ಆಗಿರ್ಬೇಕಾಗಿದೆ ಪ್ರಿಯರೇ. ಬರೀ ಬಾಯಿ ಮಾತಿನ ಪ್ರೀತಿಯಿಂದಲ್ಲ, ಬದಲಾಗಿ ನಮ್ಮ ಕೃತ್ಯಗಳಿಂದ, ಹೌದು ನಮ್ಮ ಕ್ರಿಯೆಗಳಿಂದ ನಾವು ಆ ಪ್ರೀತಿಯನ್ನು ನಾವು ಪ್ರಕಟ ಮಾಡಬೇಕಾಗಿದೆ ಪ್ರಿಯರೇ. ಒಂದು ವೇಳೆ ದುಃಖದ ದಿನಗಳಲ್ಲಿ ಕೂಡ, ಒಂದು ವೇಳೆ ನಮ್ಮವರು, ನಮ್ಮ ಪ್ರೀತಿ ಪಾತ್ರರು ಈ ಲೋಕವನ್ನು ಬಿಟ್ಟಂತ ದಿನಗಳಲ್ಲೂ ಕೂಡ, ಕರ್ತನ ಸಮಾಧಿಯನ್ನ ಮಾಡಿದಂತ ಆ ನಿಕೋದೇಮನ ಹಾಗೆ, ಆ ಅರಿಮತಾಯದ ಯೋಸೇಫನ ಹಾಗೆ ನಾವು ಒಬ್ಬೊಬ್ಬರು ಕೂಡ ಸ್ಥಿರಚಿತ್ತರಾಗಿ, ಒಂದೇ ಮನಸ್ಸಿನಿಂದ, ಆ ದೃಢವಾದ ನಂಬಿಕೆ ಉಳ್ಳವರಾಗಿ ಆ ಕಾರ್ಯಗಳಲ್ಲಿ ನಾವು ಆಸಕ್ತಿಯಿಂದ ಭಾಗವಹಿಸಬೇಕೆಂಬುದನ್ನ ನಾವು ಈ ಒಂದು ಸಂದರ್ಭದಲ್ಲಿ ನಾವು ಕಲ್ತುಕೊಳ್ಬಹುದಾಗಿದೆ ಪ್ರಿಯರೇ. ಒಂದು ವೇಳೆ ಆ ಔತಣದ ಮನೆಗೆ ಹೋಗುವುದಕ್ಕಿಂತಲೂ ಆ ಕಷ್ಟದ ಅಥವಾ ದುಃಖದ ಅಥವಾ ಮರಣದ ಮನೆಗೆ ಹೋಗುವುದು ಲೇಸು ಎಂಬುದಾಗಿ ದೇವರ ವಾಕ್ಯ ವಿವರಿಸುತ್ತದೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ನಾವು ಒಂದು ವೇಳೆ ಸ್ವ ಇಚ್ಛೆಯಿಂದ ಆ ಒಂದು ಕಾರ್ಯಕ್ಕೆ, ಆ ಒಂದು ಸಮಾಧಿ ಕಾರ್ಯಕ್ಕಾಗ್ಲಿ, ಅವರ ಕಷ್ಟದಲ್ಲಿ ಅವ್ರನ್ನ ಸಂತೈಸುವುದಕ್ಕಾಗ್ಲಿ, ಅವರ ದುಃಖದಲ್ಲಿ ಅವರ ಕಣ್ಣೀರನ್ನ ಒರೆಸುವುದಕ್ಕಾಗ್ಲಿ ಯೇಸು ಕ್ರಿಸ್ತನಲ್ಲಿದ್ದಂತಹ ಮನಸ್ಸು ನಮ್ಮಲ್ಲಿ ಇರಬೇಕಾಗಿದೆ ಪ್ರಿಯರೇ. ನಮ್ಮನ್ನು ನಾವು ಬಚ್ಚಿಟ್ಟುಕೊಳ್ಳದೆ, ನಮ್ಮನ್ನು ನಾವು ಔಸಿಟ್ಟುಕೊಳ್ಳದೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಾವು ಮುಂದೆ ಸಾಗಬೇಕಾಗಿದೆ ಪ್ರಿಯರೇ. ಈ ಎಲ್ಲವುಗಳ ಮೂಲಕ ಕರ್ತನನ್ನ ಅವರು ಹೇಗೆ ಗಣಪಡಿಸಿದರೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕರ್ತನನ್ನ ಗಣಪಡಿಸುವಂಥದ್ದು, ಅನ್ಯರ ಮಧ್ಯದಲ್ಲಿ ಕರ್ತನನ್ನ ಪ್ರಸಿದ್ಧಿ ಮಾಡುವಂಥದ್ದು, ಅದು ನಮ್ಮ ಕ್ರಿಸ್ತಿಯ ಜೀವಿತದ ಪ್ರಮುಖ ಉದ್ದೇಶವಾಗಿದೆ ಪ್ರಿಯರೇ. ಎಲ್ಲ ಸಂಗತಿಗಳನ್ನ ಈ ವಾಕ್ಯ ಭಾಗಗಳಿಂದ ನಾವು ಅರಿತುಕೊಂಡವರಾಗಿ, ನಮ್ಮನ್ನು ನಾವು ಎಚ್ಚರಿಸಿಕೊಂಡವರಾಗಿ, ನಾವು ಕರ್ತನಿಗೆ ಯೋಗ್ಯರಾಗಿ ಈ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಯಥಾರ್ಥವಾಗಿ ದೇವರ ಮೇಲಿನ ಭಯಭಕ್ತಿಯಿಂದ ನಾವು ಮುಂದೆ ಮುಂದೆ ಸಾಗುವಂಥವರಾಗಿರೋಣ. ದೇವರು ಈ ವಾಕ್ಯಗಳನ್ನ, ಈ ಆಲೋಚನೆಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ.